पुनः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्याश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् अस्पृष्टदोषगन्धाय कल्याणगुणसिन्धवे नमो नमो भक्तमुक्तिदायिने शेषशायिने श्रीमत्सौभाग्यजननीं स्तौमि लक्ष्मीं सनातनीं सर्वकामफलावाप्तिसाधनैकसुखावहाम् यो विप्रलम्भविपरीतमतिप्रभूतवादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। भवति यदनुभावादेडमूकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतान्नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये कामधेनुर्यथा पूर्वं सर्वाभीष्टफलप्रदा तथा कलौ वादिराजश्रीपादोऽभीष्टदस्सताम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीति सुविद्यावादशालिनः इष्टदां कष्टहर्तृन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिम् विश्वेशमिष्टदं वन्दे परिव्राट्चक्रवर्तिनम् श्रीगुरुभ्यो नमः हरिः ओम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदा यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरि ओम् ಕೃಷ್ಣ ಉದ್ಧವನ ಕರ್ಮಯೋಗದ ಪ್ರಶ್ನೆಗೆ ಉತ್ತರ ರೂಪವಾಗಿ ತ್ರಿವಿಧವಾಗಿರುವಂತಹ ಪೂಜಾರೂಪವಾದ ಕರ್ಮಯೋಗವನ್ನ ಉಪದೇಶಿಸಿ ಮುಂದೆ ಹೇಳುವಂತಹದ್ದು ಸಾಧಕ ಜೀವ ಮಾಡಬೇಕಾಗಿರುವಂತಹ ಸಾಧನಾ ಮಾರ್ಗದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು. ಮಾಡಬೇಕಾಗಿರುವಂತಹದ್ದನ್ನೆಲ್ಲ ಮಾಡ್ತೇವೋ ಬಿಡ್ತೇವೋ, ಆದರೆ ಮಾಡಬಾರದನ್ನೂ ಕೂಡ ಮಾಡುವಂತಹದ್ದು ಇದೆ. ಹಾಗಾಗಿ ಜ್ಞಾನಿಗಳು ಏನು ಮಾಡ್ತಾರೆ, ಜ್ಞಾನಿಗಳು ಯಾವುದನ್ನ ಮಾಡುವುದಿಲ್ಲ, ಅದನ್ನ ನೋಡಿ ಕೇಳಿ ತಿಳಿದುಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳತಕ್ಕಂತಹದ್ದು ಅಂತ ಮುಂದಿನ ಅಧ್ಯಾಯದಲ್ಲಿ ಕೃಷ್ಣ ಉದ್ಧವನಿಗೆ ಉಪದೇಶವನ್ನ ಮಾಡ್ತಾನೆ. ಸ್ತುತಿ ನಿಂದೆಗಳು ಅಂತ ಹೇಳ್ತೇವೆ. ಇನ್ನೊಬ್ಬರನ್ನ ಹೊಗಳುವುದು ಅಥವಾ ಇನ್ನೊಬ್ಬರನ್ನು ತೆಗಳುವುದು. ಯಾರನ್ನ ಹೊಗಳ್ತೇವೆ, ಯಾರನ್ನ ತೆಗಳ್ತೇವೆ ಅಂದ್ರೆ ನಮಗೆ ಯಾರು ತುಂಬಾ ಆಪ್ತರು ಬೇಕಾಗಿದ್ದಾರೆ, ಸ್ನೇಹಿತರು, ಮಿತ್ರರು, ಬಂಧುಗಳು, ಅವರನ್ನ ಏನ್ ಮಾಡ್ತೇವೆ, ಹೊಗಳ್ತೇವೆ. ಯಾರು ನಮಗೆ ಆಗೋದಿಲ್ಲ ಅಂಥವರನ್ನೇನು ಮಾಡ್ತೇವೆ, ನಿಂದೆ ಮಾಡ್ತೇವೆ. ಹೀಗೆ ಸ್ತುತಿ ನಿಂದೆಗಳನ್ನ ಅದನ್ನ ಕುರಿತಾಗಿರ್ತಕ್ಕಂತಹ ಕೆಲವೊಂದು ವಿಷಯಗಳನ್ನ ಕೃಷ್ಣ ಮುಂದಿನ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾನೆ. ಪರಸ್ವಭಾವ ಕರ್ಮಾಣಿ ನ ಪ್ರಶಂಸೇತ್ ನ ಗರ್ಹಯೇತ್ ವಿಶ್ವಂ ಏಕಾತ್ಮಕಂ ಪಶ್ಯನ್ ಪ್ರಕೃತ್ಯ ಪುರುಷೇಣ ಚ ಅಂತ ವರ್ಣನೆ ಮಾಡ. ಭಗವಂತನ ಭಕ್ತನಾಗಿರತಕ್ಕಂತಹ ಜ್ಞಾನಿ
ಸಜ್ಜೀವ ಒಬ್ಬ ಸಾಧಕ ಯಾರನ್ನ ಹೊಗಳಬೇಕು, ಯಾರನ್ನ ಹೊಗಳಬಾರದು ಅನ್ನುವುದರ ವಿಶ್ಲೇಷಣೆ ಮಾಡ್ತಾನೆ. ಯಾರು ಭಗವಂತನ ದ್ವೇಷಿಗಳು ಅಂತಿರ್ತಾರೆ, ನಿರಂತರ ಭಗವಂತನ ದ್ವೇಷವನ್ನ ಮಾಡುವುದು, ಭಗವಂತನ ನಿಂದೆಯನ್ನು ಮಾಡುವುದು, ಭಗವದ್ಭಕ್ತರ ದ್ವೇಷವನ್ನ ಮಾಡುವುದು, ಭಗವದ್ಭಕ್ತರ ನಿಂದೆಯನ್ನು ಮಾಡುವುದು, ಭಗವಂತನನ್ನ ಕೊಂಡಾಡತಕ್ಕಂತಹ ವೇದ ಉಪನಿಷತ್ತು ಪುರಾಣಗಳು ಇವುಗಳ ಬಗ್ಗೆ ಅಸಡ್ಡೆಯನ್ನ ತಾತ್ಸಾರವನ್ನ ನಿಂದೆಯನ್ನು ಮಾಡತಕ್ಕಂತಹದ್ದು. ಹೀಗೆ ಈ ರೀತಿ ಯಾರು ಭಗವದ್ದ್ರೋಹಿ ಭಗವದ್ವೇಷಿ ಅಂತ ಇರ್ತಾನೆ ಅವನನ್ನ ಎಂದಿಗೂ ಕೂಡ ಹೊಗಳಬಾರದು ಅಂತ ಹೇಳ್ತಾರೆ. ಅವನನ್ನ ಯಾರು ಹೊಗಳ್ತಾರೆ? ಹೊಗಳುವುದಿಲ್ಲ ಅಂದ್ರೆ ಹೊಗಳುವಂತಹ ಸಂದರ್ಭ ಬಂದರೂ ಕೂಡ ಹೊಗಳಬಾರದು ಅಂತ ಹೇಳ್ತಾರೆ. ಯಾರು ನಿಂದ್ಯರೋ, ಹೊಗಳುವುದಕ್ಕೆ ಹೊಗಳಿಸಿಕೊಳ್ಳುವುದಕ್ಕೆ ಯೋಗ್ಯರಲ್ಲವೋ ಅವರನ್ನೆಂದಿಗೂ ಹೊಗಳಲೇಬಾರದು ಅಂತ ಹೇಳ್ತಾರೆ. ಮತ್ತೆ ಯಾರು ಹೊಗಳಿಸಿಕೊಳ್ಳಲು ಯೋಗ್ಯರೋ ಅವರನ್ನೆಂದಿಗೂ ನಿಂದೆ ಮಾಡುವುದಕ್ಕೆ ಹೋಗಬಾರದು ಅಂತ ಕೃಷ್ಣ ಅದನ್ನ ವಿಶ್ಲೇಷಣೆ ಮಾಡ್ತಾನೆ. ಹೀಗೆ ಇದು ಎರಡನ್ನ ಮಾಡುವವನು ಅಂದ್ರೆ ನಿಂದ್ಯರನ್ನ ಹೊಗಳುವವನು, ಹೊಗಳಬೇಕಾಗಿರತಕ್ಕಂಥವರ ನಿಂದೆಯನ್ನ ಮಾಡತಕ್ಕಂಥವನು ಅವನಿಗೆ ಮಹಾಪಾಪ. ಏನು ಪಾಪ ಅಂದ್ರೆ ಅಸತ್ಯವಾದಿ. ಅಸತ್ಯವನ್ನ ಸುಳ್ಳನ್ನ ಹೇಳಿದರೆ ಎಂತಹ ಪಾಪ ಬರಬೇಕು, ಆ ಪಾಪಕ್ಕೆ ಎಂತಹ ಶಿಕ್ಷೆ ಬೇಕೋ ಅಂತಹ ಶಿಕ್ಷೆ ಅವನಿಗೆ ಸಿಗುತ್ತೆ. ಅಸತ್ಯವನ್ನ ನುಡಿದ ಪಾಪದ ಫಲವಾಗಿ ಅವನು ತಮಸ್ಸಿನಲ್ಲಿ ಬೀಳ್ತಾನೆ ಅಂತ ಹೇಳ್ತಾನೆ. ಹೀಗೆ ಇದು ಒಂದು. ಹೊಗಳಬೇಕಾಗಿರತಕ್ಕಂಥವರನ್ನ ನಿಂದೆ ಮಾಡೋದು, ಹೊಗಳಬಾರದವರನ್ನ ಹೊಗಳತಕ್ಕಂಥದ್ದು ಇದು ಮಹಾದೋಷ ಅಂತ ಹೇಳತಕ್ಕಂಥದ್ದು ಕೃಷ್ಣ. ಯಾಕೆ ಆ ರೀತಿಯಾಗಿರ್ತಕ್ಕಂತಹ ಸಂದರ್ಭ ಬರ್ತದೆ ಅಂದ್ರೆ ಭಗವದ್ವೇಷಿ ಇರ್ತಾನೆ, ಭಗವಂತನನ್ನ ಕಂಡ್ರೆ ಆಗೋದಿಲ್ಲ, ಭಗವಂತನನ್ನ ವಾಚಾಮಗೋಚರವಾಗಿ ಬೈತಾ ಇರ್ತಾನೆ. ಅವನನ್ನ ಹೊಗಳುವಂತಹ ಸಂದರ್ಭ ಯಾವಾಗ ಬರ್ತದೆ ಅಂದ್ರೆ ಅವನು ನಾಸ್ತಿಕ, ಆದ್ರೆ ಸಾಮಾಜಿಕವಾಗಿ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಏನೋ ಒಂದಿಷ್ಟು ಉಪಕಾರ, ಅದು ಇದು ಸಮಾಜ ಸೇವೆ ಇತ್ಯಾದಿಯಾಗಿ ಅನೇಕ ಕರ್ಮಗಳನ್ನ, ಲೌಕಿಕ ಕರ್ಮಗಳನ್ನೇ ಮಾಡ್ತಾ ಅನೇಕ ಕಡೆ ಹೆಸರನ್ನು ಮಾಡಿಕೊಂಡಿದ್ದಾನೆ. ಆದರೆ ಅಂತತಃ ಮೂಲತಃ ಅವನು ಭಗವದ್ವೇಷಿ. ಅಂತಹ ಭಗವದ್ವೇಷಿಯನ್ನು ಹೊಗಳಬೇಕಾಗಿರತಕ್ಕಂತಹ ಸಂದರ್ಭ ಬಂದರೂ ಕೂಡ ಭಗವದ್ವೇಷಿಯನ್ನು ಹೊಗಳಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅವನ ಸ್ವರೂಪ ಎಂತಹದ್ದು, ಅವನ ಸ್ವರೂಪ ಅದು ಭಗವದ್ವೇಷ ರೂಪವೇ ಆಗಿದ್ರೆ ಹೊಗಳುವುದರಿಂದ ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಲಾಭ ಎನ್ನುವಂತಹದ್ದು ಇಲ್ಲ. ವಿಪರೀತವಾಗಿ ಭಗವದ್ವೇಷಿಯನ್ನು ಹೊಗಳಿದವನಿಗೆ ಅನರ್ಥ ಇದೆ. ಇದು ಒಂದು ಕಡೆಯಿಂದ ಆದರೆ, ಮತ್ತು ಭಗವಂತನ ಭಕ್ತ ಅಂತ ಇರ್ತಾರೆ. ಆ ಭಗವದ್ ಭಕ್ತನನ್ನ ತೆಗಳಬಾರದು, ಅವನನ್ನ ನಿಂದೆ ಮಾಡಬಾರದು ಅಂತ ಹೇಳ್ತಕ್ಕಂಥ. ಯಾಕೆ ಅಂದ್ರೆ ಅವನನ್ನ ನಿಂದೆ ಮಾಡತಕ್ಕಂಥದ್ದು, ಶಾಪ ಕೊಡತಕ್ಕಂಥದ್ದು. ಯಾಕೆಂದ್ರೆ ಅವನೇನೋ ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟಿದ್ದಾನೆ, ಅದು ನಮಗೆ ಸಮಾಧಾನ ತರಲಿಲ್ಲ. ಆದ್ದರಿಂದ ಅವನು ಭಗವಂತನ ಭಕ್ತನಾದರೂ ಕೂಡ ಅವನನ್ನ ನಿಂದೆ ಮಾಡಬೇಡಿ. ಯಾಕೆ ಅವನು ಭಗವಂತನ ಭಕ್ತನಾದ್ರಿಂದ, ಸ್ವರೂಪತಃ ಸಜ್ಜೀವನಾದ್ರಿಂದ ಅವನಿಗೆ ಮಾಡತಕ್ಕಂತ ನಿಂದೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಹಾ ಅನರ್ಥವನ್ನ ಕೊಡುವುದಿಲ್ಲ. ಆದ್ರಿಂದ ಏನಾಗತ್ತೆ ಅಂದ್ರೆ ಭಗವದ್ವೇಷಿಯಲ್ಲಿ ಇಲ್ಲದೆ ಇರತಕ್ಕಂತ ಗುಣಗಳನ್ನ ಆರೋಪ ಮಾಡಿ ಹೊಗಳತಕ್ಕಂತಹದ್ದು ಅಂದ್ರೆ ಸುಳ್ಳು. ಅದು ಅವನಲ್ಲಿ ಗುಣಗಳೇ ಇಲ್ಲ, ಅದು ಹಂಗೆ ಹಿಂಗೆ ಅಂತ ಹೊಗಳ್ತೇವಲ್ವಾ, ಅದು ಮಿಥ್ಯ. ಅದೇ ರೀತಿ ಭಗವಂತನ ಭಕ್ತನಲ್ಲಿ ದೋಷಗಳನ್ನು ಹೇಳತಕ್ಕಂತಹದ್ದು ಕೂಡ ಅದು ಮಿಥ್ಯ. ಆದ್ದರಿಂದ ಭಗವದ್ ಭಕ್ತರ ನಿಂದೆಯನ್ನ ಎಂದಿಗೂ ಮಾಡಬಾರದು, ಭಗವದ್ವೇಷಿಯನ್ನ ಎಂದಿಗೂ ಹೊಗಳಬಾರದು ಅಂತ. ಹೊಗಳುವುದಾದರೆ ಭಗವಂತನ ಭಕ್ತನನ್ನ ಹೊಗಳಿ, ತೆಗಳುವುದಾದರೆ ಭಗವದ್ವೇಷಿಯನ್ನ ತೆಗಳಿ ಅಂತ ಹೇಳ್ತಾನೆ. ಅನೇಕರು ಇರ್ತಾರೆ, ಇಲ್ಲರಿ ನಾವು ಯಾರ ತಂಟೆಗೂ ಹೋಗೋದು, ನಮ್ಮಷ್ಟಕ್ಕೆ ನಾವಿರ್ತೇವೆ, ಅವ್ರು ಏನು ಬೇಕಾದ್ರೂ ಮಾಡ್ಲಿ, ನಾವು ಹೊಗಳೋದು ಇಲ್ಲ, ನಾವು ಬೈಯೋದು ಇಲ್ಲ, ನಮ್ಮಷ್ಟಕ್ಕೆ ನಾವಿರ್ತೇವೆ, ನಾವು ಯಾರ ತಂಟೆಗೂ ಹೋಗೋದಿಲ್ಲ, ನಮ್ಮ ತಂಟೆಗೆ ಯಾರೂ ಬರೋದು ಬೇಡ. ಈ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಗಳಿಕೆ ತೆಗಳಿಕೆಗಳನ್ನ ಮಾಡದೆ ಉದಾಸೀನಾಗಿರತಕ್ಕಂಥವನು. ಉದಾಸೀನ ಅಂದ್ರೆ ತಾತ್ಸಾರ ಭಾವನೆ ಅಂತಲ್ಲ, ನ್ಯೂಟ್ರಲ್, ಮಧ್ಯವರ್ತಿಯಂತೆ ಇರತಕ್ಕಂಥವನನ್ನ ಅದು ತಪ್ಪು ಅಂತ ಹೇಳ್ತಾನೆ ಕೃಷ್ಣ. ಹಾಗೂ ಇರಲೂಬಾರದು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಏನೂ ಹೇಳದೆ ಸುಮ್ಮನೆ ಇರತಕ್ಕಂಥವನು ಕೂಡ ಅದು ಔದಾಸೀನ್ಯ ಅಂತ ಹೇಳತಕ್ಕಂಥದ್ದು. ಆ ಔದಾಸೀನ್ಯವು ಕೂಡ ಮಹಾ ಅನರ್ಥ, ಪಾಪಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ದ್ವೇಷಿಯ, ಭಗವಂತನ ದ್ವೇಷವನ್ನ ಮಾಡತಕ್ಕಂತಹ ಅಯೋಗ್ಯ ವ್ಯಕ್ತಿಯ ದೋಷಗಳನ್ನ ಎತ್ತಿ ಹೇಳ್ಬೇಕು. ನೋಡು, ನೀನ್ ಹೇಗ್ ಮಾಡ್ತಾ ಇದ್ದೀಯ, ಅದು ತಪ್ಪು, ಇದು ವಿದುರನ ಧರ್ಮ. ಭಗವಂತನಿಗೆ ದ್ರೋಹವನ್ನು ಮಾಡಿದ್ರೆ, ನಿಂದೆ ಮಾಡಿದ್ರೆ ತಕ್ಷಣದಲ್ಲಿ ಅದನ್ನ ಖಂಡನೆ ಮಾಡತಕ್ಕಂಥದ್ದು. ಇದು ಆ ಯೋಗ್ಯ ವ್ಯಕ್ತಿ ಮಾಡತಕ್ಕಂಥದ್ದು. ಭಗವದ್ವೇಷಿ ಅಂತ ಯಾರಿದ್ದಾರೋ ಅವರಲ್ಲಿರ್ತಕ್ಕಂತಹ ದೋಷಗಳನ್ನು ಎತ್ತಿ ಹೇಳಬೇಕು. ಅದೇ ರೀತಿ ಭಗವಂತನ ಭಕ್ತ ಅಂತ ಏನಿದ್ದಾನೆ, ಅವನ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ಅವನ ಗುಣಗಳನ್ನು ಎತ್ತಿ ಹಾಡಬೇಕು. ಆದ್ದರಿಂದ
ದ್ವೇಷೆಯಲ್ಲಿ ಅದೇ ರೀತಿಯಾಗಿರ್ತಕ್ಕಂತಹ ಧರ್ಮವನ್ನ ತೋರಿಸತಕ್ಕಂತಹದ್ದು ಭಗವಂತನ ಭಕ್ತನಲ್ಲಿ ಆ ರೀತಿಯಾಗಿ ವರ್ತನೆ ಮಾಡತಕ್ಕಂತಹದ್ದು ಅಂತ ಕೃಷ್ಣ ಔದಾಸೀನ್ಯವನ್ನು ಕೂಡ ಮಾಡಬಾರದು ಅಂತ. ಹೀಗೆ ಯಾರು ಭಗವದ್ವೇಷಿಯ ಅವನ ಸ್ವಭಾವ ಕರ್ಮಗಳನ್ನ ಹೊಗಳ್ತಾ ಇರ್ತಾನೆ, ಭಗವದ್ಭಕ್ತನ ಸ್ವಭಾವವನ್ನ ಅವನ ಕರ್ಮಗಳನ್ನ ನಿಂದೆ ಮಾಡ್ತಾ ಇರ್ತಾನೆ, ಅವನು ಸುಳ್ಳನ್ನ ಹೇಳಿದ್ದರ ಫಲದ ರೂಪವಾಗಿ ಅವನಿರತಕ್ಕಂತ ಸ್ಥಾನದಿಂದ ಭ್ರಷ್ಟನಾಗ್ತಾನೆ. ಮಾತ್ರವಲ್ಲ, ಅವನು ಅಂಧಂತಮಸ್ಸಿನಲ್ಲಿ ಬೀಳ್ತಾನೆ ಅಂತ ಕೃಷ್ಣ ಆ ವಿಷಯವನ್ನ ಉಲ್ಲೇಖ ಮಾಡ್ತಾ ಇದ್ದಾನೆ. ಪರಸ್ವಭಾವ ಕರ್ಮಾಣಿ ಯ ಪ್ರಶಂಸತಿ ನಿಂದತಿ ಸ ಆಶುಭ್ರಶ್ಯತೆ ಸ್ಥಾನಾತ್ ಅಸತ್ಯಾಭಿನಿವೇಶತಃ. ಒಂದೇ ಶಬ್ದವನ್ನು ಬಳಸ್ತಾನೆ ಕೃಷ್ಣ. ಪರ ಅಂತ ಹೇಳ್ಬಿಡ್ತಾನೆ. ಪರ ಅಂದ್ರೆ ಉತ್ತಮ ಅಂತನಾಗುತ್ತೆ, ಭಗವಂತನ ಭಕ್ತ ಅಂತನಾಗುತ್ತೆ. ಪರ ಅಂದ್ರೆ ಶತ್ರು ಅಂತನಾಗುತ್ತೆ, ಶತ್ರು ಅಂದ್ರೆ ಭಗವದ್ವೇಷಿ. ಹೀಗೆ ಎರಡನ್ನೂ ಕೂಡ ಭಗವಂತ ಕೃಷ್ಣ ಅಲ್ಲಿ ಈ ರೀತಿ ವರ್ಣನೆ ಮಾಡತಕ್ಕಂಥದ್ದು. ಅದೇ ಹಿಂದೆ ಹೇಳಿರ್ತಕ್ಕಂಥ ರೀತಿಯಲ್ಲಿ ಭಗವದ್ವೇಷಿಯ ಸ್ವರೂಪ ಸ್ವಭಾವ ಇದು ಸ್ವಾಭಾವಿಕವಾಗಿ ಅವನು ತಮೋಯೋಗ್ಯನೇ. ಆದ್ದರಿಂದ ಅವನನ್ನ ಹೊಗಳುವುದಾಗಲಿ, ಅವನಿಗೆ ಆಶೀರ್ವಾದಗಳನ್ನ ಮಾಡುವುದಾಗಲಿ, ಅದರಿಂದ ಅವನಿಗೆ ಸಿಗಬಹುದಾಗಿರತಕ್ಕಂತ ಸುಖ ಅದು ಅತಿ ಅಲ್ಪ. ಯಾವುದು ಅವನ ಸ್ವರೂಪಭೂತವಾಗಿರತಕ್ಕಂತ ಮಹಾ ದುಃಖದ ಮುಂದೆ ಅವನಿಗೆ ಸಿಗತಕ್ಕಂತಹ ಆ ಸುಖ, ಹೊಗಳದಾಗ ಆಗುವಂತಹ ಸುಖ ಅತಿ ಅಲ್ಪ. ಆದ್ದರಿಂದ ಭಗವದ್ವೇಷಿಯನ್ನು ಎಂದಿಗೂ ಹೊಗಳಲೇಬೇಡಿ. ಅದೇ ರೀತಿ ಭಗವಂತನ ಭಕ್ತನ ಸ್ವರೂಪ, ಅವನ ಸ್ವಭಾವ ಎನ್ನುವಂತಹದ್ದು ಉತ್ತಮವೇ ಆಗಿರೋದ್ರಿಂದ ಆ ಭಕ್ತನ ಸ್ವರೂಪ ಅದು ಆನಂದಮಯ ಅಂತ ಆಗಿರೋದ್ರಿಂದ ಅವನಿಗೇನಾದ್ರೂ ಜನ್ಮಾಂತರ ಕರ್ಮಗಳಿಂದಾಗಿಯೋ ಅಥವಾ ಶಾಪದಿಂದಾಗಿಯೋ ಒಂದು ರೀತಿಯಾಗಿರತಕ್ಕಂತಹ ಕರ್ಮಗಳನ್ನ ಮಾಡಿದಾಗ ಅದನ್ನ ಹೇಳಿ ಅದನ್ನ ನಿಂದೆ ಮಾಡತಕ್ಕಂತಹದ್ದು ಅವನಿಗೆ ಮುಂದೆ ಆಗುವಂತಹ ಸ್ವರೂಪ ಸುಖದ ಮುಂದೆ ಅತಿ ಅಲ್ಪ. ಆದ್ದರಿಂದ ಭಕ್ತನ ನಿಂದೆಯನ್ನ ಮಾಡಬಾರದು, ದ್ವೇಷಿಯನ್ನ ಹೊಗಳಬಾರದು ಎಂಬಂತಹ ವಿಷಯವನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಹೀಗೆ ಪ್ರಶಂಸಾ ನಿಂದ ವಿಷಯದಲ್ಲಿ ಭಗವಂತ ಹೇಳ್ತಾನೆ. ಯಾಕೆಂದ್ರೆ ಸುಖ, ಅದರ ನಂತರದಲ್ಲಿ ದುಃಖ. ಏನೋ ಗಾಯ ಆಗಿರುತ್ತೆ, ಮೈ ಎಲ್ಲ ಏನೋ ಅಲರ್ಜಿ ಆಗಿರುತ್ತೆ, ಕಜ್ಜೆ ಆಗಿರುತ್ತೆ, ಬಹಳಷ್ಟು ನವೆ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ನವೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ತುರಿಸಿಕೊಳ್ತಾರೆ. ಆ ತುರಿಸಿಕೊಳ್ಳುವಾಗ ಸುಖ ಆಗುತ್ತದೆ. ಆದರೆ ತುರಿಸಿಕೊಳ್ಳುವುದನ್ನು ಬಿಟ್ಟ ಮೇಲೆ ಏನಾಗ್ತದೆ, ಅಪಾರವಾಗಿರತಕ್ಕಂತಹ ವೇದನೆ, ನೋವು, ಉರಿ ಆಗುತ್ತೆ. ಆದ್ರಿಂದ ಕ್ಷಣಿಕವಾಗಿರತಕ್ಕಂತ ಸುಖ ಮುಂದೆ ಆಗುವಂತಹ ದುಃಖದ ಮುಂದೆ ಏನೂ ಅಲ್ಲ. ಕ್ಷಣಿಕವಾಗಿರತಕ್ಕಂತಹ ದುಃಖ ಮುಂದೆ ಆಗುವಂತಹ ಸುಖದ ಮುಂದೆ ಏನೂ ಅಲ್ಲ ಎಂಬಂತಹ ದೃಷ್ಟಿಯಿಂದ ಇದೆರಡನ್ನೂ ಕೂಡ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಅಂತ ಕೃಷ್ಣ ಹೇಳಿ, ಏನೂ ಮಾಡದೆ ಔದಾಸೀನಾಗಿಯೂ ಕೂಡ ಇರಬಾರದು ಅಂತನೂ ಕೂಡ ಕೃಷ್ಣ ಹೇಳ್ತಾನೆ. ಹಾಗಾಗಿ ಎಲ್ಲಿ ಧರ್ಮ ಇರುತ್ತೆ, ಎಲ್ಲಿ ಒಳ್ಳೆಯ ಕಾರ್ಯಗಳು ನಡೀತಾ ಇರ್ತವೆ, ಎಲ್ಲಿ ಸಜ್ಜನರು ಇರ್ತಾರೆ ಅವನ್ನ ಎತ್ತಿ ಹೇಳಬೇಕು, ಹೊಗಳಬೇಕು, ಹಾಡಬೇಕು ಅಂತ. ಎಲ್ಲಿ ಅಧರ್ಮ ನಡೀತಾ ಇರುತ್ತೆ, ಎಲ್ಲಿ ಕೆಟ್ಟ ಕೆಲಸಗಳು ನಡೀತಾ ಇರುತ್ತೆ ಅದನ್ನ ಎತ್ತಿ ಹೇಳಿ ಖಂಡನೆಯೂ ಕೂಡ ಮಾಡಬೇಕು. ಇದು ಜೀವನ, ಸಜ್ಜೀವನ ಕರ್ತವ್ಯ ಅಂತ ಅದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಹೀಗೆ ಈ ವಿಷಯವನ್ನ ನಿರೂಪಣೆ ಮಾಡಿ ಪುನಃ ಮುಂದೆ ಹೇಳ್ತಾನೆ. ಜೀವ ಸ್ವಭಾವತಃ ಯೋಗ್ಯನಾಗಿರತಕ್ಕಂತ ಜೀವ. ಆದರೆ ಆ ಜೀವನ ಜ್ಞಾನ ಅದು ಸರಿಯಾಗಿ ಅಭಿವ್ಯಕ್ತಿ ಆಗಿರುವುದಿಲ್ಲ. ಜೀವ ಜ್ಞಾನಮಯನೇ, ಸ್ವರೂಪ ಜೀವನ ಸ್ವರೂಪ ಜ್ಞಾನಮಯ, ಜೀವನ ಸ್ವರೂಪ ಆನಂದಮಯವೇ. ಆ ಆನಂದ ಮತ್ತು ಜ್ಞಾನಗಳ ಅಭಿವ್ಯಕ್ತಿ ಅವನಿಗೆ ಈ ಪ್ರಾಪಂಚಿಕ ಅಥವಾ ಪಾಂಚಭೌತಿಕ ಶರೀರದಲ್ಲಿ ಇಲ್ಲ. ಯಾಕೆ ಇಲ್ಲ ಅಂದ್ರೆ ಅವನಲ್ಲಿರತಕ್ಕಂತಹ ಅಜ್ಞಾನದಿಂದಾಗಿ, ಅವನ ಮನಸ್ಸಿನಲ್ಲಿ ಅಜ್ಞಾನ ತುಂಬಿಕೊಂಡು ಬಿಟ್ಟಿದೆ. ಸ್ವತಃ ಜ್ಞಾನ ಸುಖ ಸ್ವರೂಪನಾದರೂ ಕೂಡ ಜೀವ ಅವನಿಗೆ ಯಾವ ರೀತಿಯಾಗಿರತಕ್ಕಂತಹ ಅಜ್ಞಾನ ಇದೆ ಅಂದ್ರೆ, ತಾನು ಬೇರೆ, ತನ್ನ ದೇಹ ಬೇರೆ ಎಂಬಂತಹ ವಿಷಯದ ಜ್ಞಾನ ಸ್ಪಷ್ಟವಾಗಿ ಇರುವುದಿಲ್ಲ. ಹೌದ್ರಿ, ನಾವು ಬೇರೆ, ಜೀವ ಬೇರೆ, ಜೀವನಿಗಿರುವಂತಹ ಶರೀರ ಬೇರೆ ಎಂಬಂತಹ ಜ್ಞಾನ ಏನೋ ಇದೆ. ಆದ್ರೆ ಆ ಭೇದ ಜ್ಞಾನ ಸುಸ್ಪಷ್ಟವಾಗಿಲ್ಲ. ಆದ್ರಿಂದ ಯಾರೇ ಏನೇ ಹೇಳಿದ್ರು ಕೂಡ ನನಗೇ ಹೇಳಿದ್ದಾರೆ ಅಂತ ನಾವು ಕೋಪವನ್ನ ಮಾಡಿಕೊಳ್ಳುತ್ತೇವೆ. ಶರೀರಕ್ಕಾಗುವಂತಹ ವೇದನೆಯನ್ನ ಜೀವ ತನಗೆ ಆಗುವಂತಹ ವೇದನೆ ಅಂತ ಭ್ರಮಿಸ್ತಾನೆ. ಶರೀರಕ್ಕೆ ಆಗುವಂತಹ ಅಲ್ಪ ಸುಖವನ್ನ ತನಗೆ ಆಗುವಂತಹ ಸುಖ ಎಂಬಂತಹ ದೃಷ್ಟಿಯಿಂದ ಅದನ್ನು ಕೂಡ ಹೀಗೆ ಶರೀರಕ್ಕಾಗುವಂತಹ ಸುಖ ದುಃಖಗಳು ಜೀವನಿಗೆ ಸಂಬಂಧಪಟ್ಟದ್ದು ಎಂಬಂತಹ ರೀತಿಯಲ್ಲಿ ಅಭಿಮಾನವನ್ನ ಜೀವ ಶರೀರದ ಮೇಲೆ ಇಟ್ಟುಕೊಂಡಿದ್ದಾನೆ. ಆ ಸುಖ ದುಃಖಗಳು ತನಗೆ ಅಂತ ಯಾಕೆ ಬರ್ತದೆ ಅವನಿಗೆ ಆ ರೀತಿಯಾಗಿರ್ತಕ್ಕಂತಹ ಜ್ಞಾನ ಅಂದ್ರೆ ಆ ಶರೀರದ ಮೇಲಿರುವಂತಹ ಅತಿಯಾಗಿರತಕ್ಕಂತ ಅಭಿಮಾನವೇ ಕಾರಣ. ಇದು ಎಲ್ಲಿವರೆಗೆ ಅಭಿಮಾನ ಇರುತ್ತೆ ಅಲ್ಲಿವರೆಗೆ ಜೀವ ಕುರುಡಾಗಿರ್ತಾನೆ.
ಕಣ್ಣಿಲ್ಲದೆ ಇರತಕ್ಕಂಥವನಿಗೆ ಏನೂ ಕಾಣಿಸೋದೇ ಇಲ್ಲ. ಕಣ್ಣಿಲ್ಲ ಅಂದ್ರೆ ಕಣ್ಣುಗಳಿರ್ತವೆ, ಆ ಇಂದ್ರಿಯ ಹೊರ ಕೆಲಸವನ್ನ ಮಾಡುವುದಿಲ್ಲ. ಹಾಗೆ ಅಂಧನಿಗೆ ಯಾವುದೂ ಕಣ್ಣಿಗೆ ಕಾಣಿಸುವುದಿಲ್ಲ. ಅದೇ ರೀತಿಯಾಗಿ ಅಂಧನಂತೆ ಆ ಜೀವನೂ ಕೂಡ ಎಲ್ಲಿಯವರೆಗೆ ತನ್ನ ಶರೀರದ ಮೇಲೆ ಅಭಿಮಾನವನ್ನ ತೋರಿಸ್ತಾ ಇರ್ತಾನೆ, ಅವನಿಗೆ ಸ್ಪಷ್ಟವಾಗಿ ಆ ಭೇದ ಜ್ಞಾನ ಎನ್ನುವಂತಹದ್ದು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಭೇದ ಅಂದ್ರೆ ಆ ಜೀವ ಬೇರೆ ಮತ್ತು ಆ ತನ್ನ ಶರೀರ ಬೇರೆ ಎಂಬಂತ ಭೇದ ಜ್ಞಾನ ಸ್ಪಷ್ಟವಾಗಿ ಅವನಿಗೆ ಮನಸ್ಸಿನಲ್ಲಿ ಕೂತುಕೊಂಡು ಬಿಡ್ತು ಅಂದ್ರೆ ಸಂಸಾರಕ್ಕೆ ಕಾರಣವಾಗಿರ್ತಕ್ಕಂಥ ಬಂಧಕವಾಗಿರ್ತಕ್ಕಂಥ ಈ ಶರೀರವನ್ನೇ ಉಪಯೋಗಿಸಿಕೊಳ್ತಾನೆ. ಯಾವುದಕ್ಕೆ? ಜ್ಞಾನ ಸಂಪಾದನೆಗೆ ಉಪಯೋಗಿಸಿಕೊಳ್ತಾನೆ, ಭಗವಂತನಲ್ಲಿ ಭಕ್ತಿಯನ್ನು ಮಾಡುವುದಕ್ಕೆ ಉಪಯೋಗಿಸಿಕೊಳ್ತಾನೆ, ಮೋಕ್ಷಕ್ಕೆ ಸಾಧನ ರೂಪವಾಗಿ ಶರೀರವನ್ನ ಬಳಸಿಕೊಳ್ತಾನೆ. ಯಾವಾಗ ಅಂದ್ರೆ ಶರೀರದ ಮೇಲೆ ಅಭಿಮಾನ ಇಲ್ಲದೆ ಇದ್ದಾಗ. ಅದೇ ಶರೀರದ ಮೇಲೆ ಅಭಿಮಾನ ಇದ್ದಾಗ ಏನಾಗುತ್ತೆ, ಇದೆಲ್ಲ ಹೊರಟು ಹೋಗುತ್ತೆ, ಪಕ್ಕಕ್ಕೆ ಸೈಡ್ ಲೈನ್ ಆಗಿಬಿಡುತ್ತೆ. ಉಳಿದಿರತಕ್ಕಂಥ ಲೌಕಿಕ ಸುಖಕ್ಕೋಸ್ಕರವೇ ಮನುಷ್ಯ ಬಹಳಷ್ಟು ಕಷ್ಟಪಡ್ತಾನೆ. ಆದ್ದರಿಂದ ಸಜ್ಜೀವನೆ ಆದರೂ ಕೂಡ ಎಲ್ಲಿಯವರೆಗೆ ಅವನಿಗೆ ಜೀವ ಆ ಶರೀರದ ಮೇಲೆ ಅಭಿಮಾನ ಎನ್ನುವಂತಹದ್ದು ಹೋಗೋದಿಲ್ಲ, ಶರೀರ ಬೇರೆ ಮತ್ತು ಜೀವ ಬೇರೆ ಎಂಬಂತಹ ಭೇದ ಜ್ಞಾನ ಸ್ಪಷ್ಟವಾಗಿ ಇರುವುದಿಲ್ಲ, ಅವನಿಗೆ ಸಂಸಾರ ಎನ್ನುವಂತಹದ್ದು ದುಃಖಕ್ಕೆ ಕಾರಣ. ಆ ಸಂಸಾರ ಆ ಶರೀರ ಅವನಿಗೆ ದುಃಖವನ್ನೇ ಕೊಡುತ್ತೆ ಹೊರತು ಸುಖವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ಸುಲಭ ಅಲ್ಲ. ಶರೀರದ ಮೇಲಿನ ಅಭಿಮಾನ, ಅವು ನಮ್ಮ ವಸ್ತುಗಳ ಮೇಲಿನ ಅಭಿಮಾನವನ್ನೇ ಬಿಡುವುದಿಲ್ಲ. ಕರೆದು ಹೋದ ಚಪ್ಪಲಿಯನ್ನು ಹಾಕೊಂಡು ಹೋಗಿರ್ತೇವೆ ಮಠಕ್ಕೆ, ಯಾರಾದ್ರೂ ಹತ್ಕೊಂಡು ಹೋಗ್ಬಿಡ್ತಾರೋ ಅಂತ. ಚೆನ್ನಾಗಿರೋ ಹೊಸ ಚಪ್ಪಲಿ ಹಾಕೊಂಡು ಹೋಗಿ ತಗೊಂಡು ಹೋಗ್ಬಿಡ್ತಾರೆ ಯಾರಾದ್ರೂ, ಅದಕ್ಕೆ ಸ್ವಲ್ಪ ಹರಿದು ಹೋಗಿರೋದು ಹಾಕೊಂಡು ಹೋಗಿರ್ತೇವೆ ದೇವಸ್ಥಾನಗಳಿಗೆ ಮಠಕ್ಕೆ ಹೋಗ್ಬೇಕಾದ್ರೆ. ಅದ್ರ ಮೇಲೂ ಅಭಿಮಾನ ಬಿಟ್ಟು ಹೋದ್ರೆ ಹೋಗ್ಲಿ ಬಿಡಂತಿಲ್ಲ, ಇರೋ ಅಷ್ಟು ದಿವಸ ಇರ್ಲಿ ಅಂತ ಅದ್ರ ಮೇಲೆ ಅಭಿಮಾನ ಬೇಕಾದಷ್ಟು ಇರ್ತದೆ, ಆಸೆ ಇರ್ತದೆ. ಅದಕ್ಕೇನ್ ಮಾಡ್ತೇವೆ, ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೂ ಕೂಡ ಅಲ್ಲಿ ಹಾಕಿರ್ತಾರೆ ಚಪ್ಪಲಿಗಳನ್ನು ಸ್ಟ್ಯಾಂಡ್ ನಲ್ಲಿ ಬಿಡಿ, ಅದು ಎಲ್ಲೋ ಮೂಲೆಯಲ್ಲಿ ಇರ್ತದೆ ಸ್ಟ್ಯಾಂಡ್. ಯಾರಾದ್ರೂ ಹಾಕೊಂಡು ಹೋದ್ರೆ ಏನ್ ಮಾಡ್ಬೇಕು ಅಂತ ಆ ಸ್ಟ್ಯಾಂಡ್ ಅಲ್ಲಿ ಬಿಡೋದಿಲ್ಲ, ಮಠದ ಮುಂದೆ ಬಿಟ್ಟಿರ್ತೇವೆ, ದೇವಸ್ಥಾನದ ಮುಂದೆ ಬಿಟ್ಟಿರ್ತೇವೆ. ನಮ್ಮ ಕಣ್ಣಿಗೆ ಕಾಣಿಸ್ಬೇಕು. ನಾವು ಒಳಗೆ ಬಂದರೂ ಕೂಡ ನಮ್ಮ ಕಣ್ಣು ಮನಸ್ಸು ದೇವರ ಮೇಲೆ ಇರೋದಿಲ್ಲ, ಕಣ್ಣಲ್ಲಿ ಚಪ್ಪಲಿ ಮೇಲೆ ಇರ್ತೇವೆ. ಪ್ರದಕ್ಷಿಣೆ ಹಾಕ್ಬೇಕು, ಒಂದು ಪ್ರದಕ್ಷಿಣೆ ಹಾಕ್ತೇವೆ, ನೋಡ್ತೇವೆ ಚಪ್ಪಲಿ ಇದೆ, ಮತ್ತೊಂದು ಪ್ರದಕ್ಷಿಣೆ ಚಪ್ಪಲಿ ಇದೆ. ಅವ್ರು ಹೇಳ್ತಾರಲ್ಲಿ ಮರುದಿವಸ ಬರ್ತಾನೆ, ಇಲ್ರಿ ಮುಂದೆ ಚಪ್ಪಲಿ ಬಿಡಿ, ಬೇಡ ಸ್ಟ್ಯಾಂಡ್ ಅಲ್ಲಿ ಬಿಡಿ. ಪಾಪ ಹೇಳಿಬಿಟ್ಟಿದಾರಲ್ಲ, ಮರುದಿವಸ ಏನ್ ಮಾಡ್ತಾನೆ, ಚಪ್ಪಲಿನ ಸ್ಟ್ಯಾಂಡ್ ಅಲ್ಲಿ ಬಿಡ್ತಾನೆ, ಪ್ರದಕ್ಷಿಣೆ ಹಾಕ್ತಾನೆ, ಚಪ್ಪಲಿ ಕಾಣಿಸುವುದಿಲ್ಲ. ಆದ್ರೆ ಮನಸ್ಸಲ್ಲಿ ಚಪ್ಪಲಿಯನ್ನೇ ಇಟ್ಟುಕೊಂಡಿದ್ದಾನೆ. ಒಂದು ಪ್ರದಕ್ಷಿಣೆ ಹಾಕಿದಾಗ ಚಪ್ಪಲಿ ಅಲ್ಲಿ ಇರಬಹುದು. ಹೀಗೆ ಎಷ್ಟು ಪ್ರದಕ್ಷಿಣೆ ಹಾಕಿದ್ರು ಕೂಡ ಮನಸ್ಸಲ್ಲಿ ದೇವರು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಚಪ್ಪಲಿಯೇ ಇರ್ತದೆ, ಹರಿದು ಹೋದ ಚಪ್ಪಲಿ. ಹೀಗೆ ಒಂದು ಹರಿದು ಹೋದ ಚಪ್ಪಲಿಯ ಮೇಲೇನೆ ಮನುಷ್ಯನಿಗೆ ಇಷ್ಟು ಅಭಿಮಾನ ಇದೆ ಅಂದ ಮೇಲೆ ಸ್ವತಃ ಆ ಸುಖಕ್ಕೆ ಕಾರಣ ಅಂತ ಅಂದುಕೊಂಡಿರ್ತಕ್ಕಂಥ ಶರೀರದ ಮೇಲೆ ಯಾವ ಮಟ್ಟಿನ ಅಭಿಮಾನ ಮನುಷ್ಯನಿಗೆ ಇದೆ. ಆದ್ದರಿಂದ ಆ ಅಭಿಮಾನ ಹೋಗುವವರೆಗೂ ಆ ಶರೀರ ಅವನಿಗೆ ಸಾಧನೆಯನ್ನ ಮಾಡಿಕೊಡ್ಲಿಕ್ಕೆ ಬಿಡೋದೇ ಇಲ್ಲ. ಸಾಧಕ ಶರೀರ ಅಂತ ಅನ್ನಿಸಿಕೊಳ್ಳೋದಿಲ್ಲ, ತನಗೆ ಬೈಕೊಳ್ತಾ ಇರ್ತಾನೆ. ಯಾಕಾದ್ರೂ ಹುಟ್ಟಿಬಿಟ್ಟೆ, ಸುಮ್ಮನೆ ಈ ಶರೀರ ರೋಗಾರುದಿನ ಕಷ್ಟ ಪಡ್ತಾ ಇದ್ದೇನ್ರಿ, ಸುಖ ಬಂದ್ರು ಬೈಕೊಳ್ಳೋದೆ, ಕಷ್ಟ ಬಂದ್ರು ಬೈಕೊಳ್ತಾನೆ, ತಾನು ಬೈಕೊಳ್ತಾನೆ, ತನ್ನ ಶರೀರಕ್ಕೆ ಬೈಕೊಳ್ತಾನೆ, ಶರೀರಕ್ಕೆ ಸಂಬಂಧಪಟ್ಟವರ ಮೇಲೂ ರೇಗಾಡ್ತಾನೆ. ಹೀಗೆ ಆ ಶರೀರ ಎನ್ನುವಂತಹದ್ದು ಅವನಿಗೆ ಬಂಧಕ ಅಂತಾನೆ ಆಗಿಬಿಡುತ್ತೆ ಹೊರತು ಸಾಧಕ ಶರೀರ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಹೀಗೆ ಯಾವಾಗ ಆ ಶರೀರದ ಮೇಲೆ ಅಭಿಮಾನ ಹೋಗುತ್ತೆ, ಅದೇ ಶರೀರವನ್ನೇ ಅವನು ಸಾಧನೆಗೆ ಬಳಸಿಕೊಳ್ತಾನೆ, ಜ್ಞಾನ ಸಂಪಾದನೆಗೆ ಬಳಸಿಕೊಳ್ತಾನೆ. ಆಗ ಸಂಸಾರದಲ್ಲಿ ಆಗುವಂತಹ ದುಃಖ ಕ್ಲೇಶಗಳಿಗೆ ಅವನು ಕಿಂಚಿತ್ತೂ ಕೂಡ ವಿಕಾರವನ್ನು ಹೊಂದುವುದೇ ಇಲ್ಲ. ಯಾಕೆ? ತನಗೆ ಆಗತಕ್ಕಂತಹ ದುಃಖ ಅಲ್ಲ, ತನಗೆ ಆಗತಕ್ಕಂತಹ ಸುಖ ಅಲ್ಲ ಎಂಬಂತಹ ದೃಷ್ಟಿಯಿಂದ ಅದಕ್ಕೆ ದೃಷ್ಟಾಂತ ಕೊಡ್ತಾನೆ ಕೃಷ್ಣ. ಯಥಾ ಸ್ವಪ್ನೆ, ಕನಸು ಬೀಳುತ್ತೆ, ಘೋರವಾಗಿರ್ತಕ್ಕಂಥ ಕನಸು, ಕನಸಿನಲ್ಲಿ ಕೆಟ್ಟ ಕನಸು ಅಂತ ಹೇಳ್ತೇವೆ, ದುಸ್ವಪ್ನ ನೋಡಿದಾಗ ಭಯ ಆಗಿಬಿಡುತ್ತೆ. ಕನಸಲ್ಲಿ ಭಯಪಟ್ಟುಕೊಂಡಿರತಕ್ಕಂತಹ ಮನುಷ್ಯ ಎದ್ದ ಮೇಲೆ ಕನಸ ಪರವಾಗಿಲ್ಲ, ಆರಾಮಾಗಿದ್ದೇನೆ. ಆಮೇಲೆ ಆ ಕನಸಿನಲ್ಲಿ ಕಂಡಿರ್ತಕ್ಕಂಥ ದೃಶ್ಯ ಅವನು ಎಚ್ಚೆತ್ತ ಮೇಲೆ ಎದ್ದ ಮೇಲೆ ಅವನಿಗೇನು ಭಯ ಆಗೋದು. ಅಯ್ಯೋ ಕನಸು ಬಿಟ್ರಿ, ಕನಸಲ್ಲಿ ಏನೇ ಆಗೋಯ್ತು, ಭಯ ಆಯ್ತು, ಎದ್ದ ಮೇಲೆ ಏನು ಇಲ್ಲ, ಅದೆಲ್ಲ ಕನಸು ಅಂತ ಆ ಭಯ, ಕನಸಲ್ಲಿನಾಗಿರುವಂತಹ ಭಯ ಅವನಿಗೆ ಜಾಗೃತ ಅವಸ್ಥೆಯಲ್ಲಿ ಆಗೋದಿಲ್ಲ. ಅದೇ ರೀತಿಯಾಗಿ ಯಾವಾಗ ಅಭಿಮಾನ ಎನ್ನುವಂತಹದ್ದು ಹೋಗುತ್ತೆ ಶರೀರದ ಮೇಲೆ, ಆ ಭಯ ಎನ್ನುವಂತಹದ್ದು ಜೀವನಿಗೆ ಹೊರಟು ಹೋಗುತ್ತೆ ಅಂತ. ಇಷ್ಟು ಕೃಷ್ಣ ಅಭಿಮಾನ ತ್ಯಾಗ ಎನ್ನುವಂತಹದ್ದು ಅದು ವಿಶೇಷ. ಪ್ರತಿಯೊಬ್ಬನು ಕೂಡ ಆ ಶರೀರದ ಮೇಲಿನ ಅಭಿಮಾನವನ್ನ ತ್ಯಾಗ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಅಷ್ಟೇ ಅಲ್ಲ, ಯಾರಿಗೆ? ಈ ಸಾಮಾನ್ಯ ಮನುಷ್ಯರಿಗೆ ಅಂತ ಅಂದುಕೊಳ್ಬೇಡಿ. ಈ ಜೀವ ಅಥವಾ ಈ ದೇಹ ಕೇವಲ ಸಾಮಾನ್ಯ ಮನುಷ್ಯರಿಗೆ ಅಂತ ಅಂದುಕೊಳ್ಬೇಡಿ, ಎಲ್ಲರಿಗೂ ಇರತಕ್ಕಂತಹದ್ದು. ಎಲ್ಲರಿಗೂ ಅಂದ್ರೆ ಯಾರಿಗೆ? ಉದ್ಧವ ಹೇಳ್ತಾನೆ, ಈ ಸಂಸಾರ ಬರತಕ್ಕಂತಹದ್ದು ಯಾರಿಗೆ ಅಂದ್ರೆ ಎಲ್ಲರಿಗೂ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಂದ ಆರಂಭಿಸಿ ಪ್ರತಿಯೊಂದು ಜೀವ ಪರ್ಯಂತವೂ ಕೂಡ ಈ ಶರೀರ, ಪಾಂಚಭೌತಿಕ ಶರೀರ ಸಂಸಾರ ಎನ್ನುವಂತಹದ್ದು ಇದ್ದೇ ಇದೆ.
ಜೀವೋತ್ತಮರು ಅಂತ ಅನ್ನಿಸಿಕೊಂಡಿರ್ತಕ್ಕಂಥ ಬ್ರಹ್ಮದೇವರ ಶರೀರವೂ ಕೂಡ ಹೋಗುತ್ತೆ. ಅದು ಕೂಡ ಸಂಸಾರಾವಸ್ಥೆಯಲ್ಲಿರ್ತಕ್ಕಂತಹ ಶರೀರ. ಅದರಿಂದ ಅವರನ್ನು ಕೂಡ ಸಂಸಾರಿಗಳು ಅಂತ ಕರೀತಾರೆ. ಅದರಿಂದ ಜೀವೋತ್ತಮ ಅಂತ ಅನಿಸಿಕೊಂಡಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ಕೂಡ ಅದು ಭಗವಂತನ ಇಚ್ಛೆ, ಭಗವಂತನ ಸಂಕಲ್ಪದಂತೆ ಈ ಸಂಸಾರದಲ್ಲಿ ಇದ್ದಾರೆ. ಈ ಪಾಂಚಭೌತಿಕ ಶರೀರವನ್ನೇ ಅವರು ಕೂಡ ಹೊಂದಿದ್ದಾರೆ. ಅವರ ಶರೀರವು ಕೂಡ ಭಗವಂತನ ಲೋಕಕ್ಕೆ ತೆರಳುವಾಗ ಬಿಟ್ಟೇ ಹೋಗಬೇಕು ಅಂದ ಮೇಲೆ ಜೀವೋತ್ತಮರಾಗಿರ್ತಕ್ಕಂಥ ಬ್ರಹ್ಮದೇವರಿಗೆ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಅಂದ ಮೇಲೆ ಸಾಮಾನ್ಯ ಜೀವರ ಆ ವಿಷಯವನ್ನ ಹೇಳಬೇಕಾಗಿಲ್ಲ. ಆದ್ದರಿಂದ ಶರೀರ ಮೇಲಿನ ಅಭಿಮಾನ ತ್ಯಾಗ ಎನ್ನುವಂತಹದ್ದು ಅದು ಪ್ರತಿಯೊಬ್ಬನು ಕೂಡ ಅದನ್ನ ರೂಢಿಸಿಕೊಳ್ಳಬೇಕು. ಅದು ಸುಲಭ ಸಾಧ್ಯ ಅಲ್ಲ, ಮತ್ತು ಕೇವಲ ಒಂದು ಜನ್ಮದಲ್ಲಿ ಬರತಕ್ಕಂತಹದ್ದು ಅಲ್ಲ. ಹೋಗ್ಬಿಡ್ರಿ, ಒಂದು ಜನ್ಮ, ಅನೇಕ ಜನ್ಮಗಳ ಸಾಧನೆ ಬೇಕು. ಯಾಕೆಂದ್ರೆ ಅಷ್ಟು ಸ್ವತಃ ಇಂದ್ರನ ಅವತಾರನಾಗಿರ್ತಕ್ಕಂಥ ಅರ್ಜುನ ಯುದ್ಧ ಬೇಡ ಅಂತ ಕೂತ್ಕೊಂಡ್ ಬಿಡ್ತಾನೆ. ಯಾಕೆ? ಯಾರ ವಿರುದ್ಧ ಯುದ್ಧ ಮಾಡಬೇಕು? ಶತ್ರುಗಳು ಅವರೇನು? ಪಿತಾಮಹ ಭೀಷ್ಮರಿದ್ದಾರೆ, ಆಚಾರ್ಯ ದ್ರೋಣರಿದ್ದಾರೆ, ಕೃಪರಿದ್ದಾರೆ, ದುರ್ಯೋಧನಾದಿಗಳೆಲ್ಲ ಸಹೋದರ ದಾಯಾದಿಗಳೇ. ಇವರ ವಿರುದ್ಧವಾಗಿ ಯುದ್ಧ ಮಾಡಿ ನಾನೇನು ಮಾಡ್ಲಿ ಅಂತ ರಾಜ್ಯವನ್ನ ಕಟ್ಟಿಕೊಂಡು ನಾನೇನು ಮಾಡ್ಲಿ? ಕಿಂವಾ ರಾಜ್ಯೇನ ಗೋವಿಂದ ಕಿಂ ಭೋಗೈಹಿ ಜೀವಿತೇನವ. ಅರ್ಜುನ ಈಗ ಅನೇಕ ಪ್ರಶ್ನೆಗಳನ್ನ ಕೃಷ್ಣನ ಕೇಳಿದಾಗ ಕೃಷ್ಣ ಉತ್ತರವನ್ನ ಕೊಡ್ತಾನೆ. ನೋಡು ಅರ್ಜುನ, 18 ಅಧ್ಯಾಯಗಳಲ್ಲಿ 700 ಶ್ಲೋಕಗಳಲ್ಲಿ ವಿಶೇಷವಾಗಿರತಕ್ಕಂತಹ ಉಪದೇಶವನ್ನ ಗೀತೆಯಲ್ಲಿ ಭಗವಂತ ಅರ್ಜುನನಿಗೆ ಉಪದೇಶವನ್ನ ಮಾಡ್ತಾನೆ. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ಭೋಕ್ಷಸೆ ಮಹಿಂ. ಇದು ನಿನ್ನ ಕರ್ತವ್ಯ. ಯಾರ್ಯಾರಿಗೆ ವಿಹಿತವಾಗಿರತಕ್ಕಂತ ಕರ್ತವ್ಯವನ್ನ ಮಾಡ್ತಾರೋ ಅವರಿಗೆ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಅದನ್ನ ಬಿಟ್ಟರೆ ಅದು ಕರ್ತವ್ಯ ಲೋಪ ಅಂತ ಆಗತ್ತೆ. ಅಧರ್ಮವನ್ನ ಮಾಡಿದ್ರೆ ನಿನಗೆ ಯುದ್ಧ ಎನ್ನುವಂತಹದ್ದು ಧರ್ಮ. ಅದನ್ನ ಬಿಟ್ರೆ ನೀನು ಅಧರ್ಮವನ್ನ ಮಾಡಿದಾಗ ಆಗತ್ತೆ. ಯುದ್ಧವನ್ನ ಮಾಡು. ಅಥೋವಾ, ಒಂದು ವೇಳೆ ನೀನೇ ಮೃತನಾಗಿ ಬಿಟ್ರೆ ನಿನ್ನ ಸ್ವರ್ಗ ನಿನ್ಗೆ ಇದ್ದೇ ಇದೆ, ಅದನ್ನ ಯಾರು ಕಸಿದುಕೊಂಡು ಹೋಗೋದಿಲ್ಲ, ಅಲ್ಲಿಗೆ ಹೋಗ್ತೀವಿ. ಜಿತ್ವಾವ, ಗೆದ್ರೆ ಇಡೀ ಪ್ರಪಂಚ ನಿನ್ನದಾಗತ್ತೆ, ಯುದ್ಧ ಮಾಡುವಂತ. ಹೀಗೆ ಅನೇಕ ವಿಧವಾಗಿ ಕೃಷ್ಣ ಅವನಿಗೆ ಉಪದೇಶವನ್ನ ಮಾಡ್ತಾನೆ. ಉಪದೇಶ ಮಾಡಿದ ಮೇಲೂ ಕೂಡ ಅಭಿಮನ್ಯು ಮೃತನಾದಾಗ ತನ್ನ ಶರೀರ ಅಲ್ಲ, ತನ್ನ ಮಗನಾಗಿರ್ತಕ್ಕಂಥ ಅಭಿಮನ್ಯು ಮೃತನಾಗಿದ್ದಾನೆ ಎಂಬಂತಾದ ದೃಷ್ಟಿಯಿಂದ ಬಹಳಷ್ಟು ಗೋಳಾಡಿ ಬಿಡ್ತಾನೆ. ಯಾರು? ಅರ್ಜುನ. ಹೀಗೆ ಸ್ವತಃ ಇಂದ್ರನ ಅವತಾರನಾಗಿರ್ತಕ್ಕಂಥ ಅರ್ಜುನನಿಗೆ ಆ ರೀತಿಯಾಗಿರ್ತಕ್ಕಂಥ ವೇದನೆ ಅಭಿಮನ್ಯು ಮೃತನಾದಾಗ ಆಗತಕ್ಕಂಥದ್ದು. ಇದು ಆ ಶರೀರದ ಮೇಲಿನ ಅಭಿಮಾನ ಎಲ್ಲಿವರೆಗೆ ಹೋಗುವುದಿಲ್ಲ ಅಲ್ಲಿವರೆಗೆ ಆ ಶರೀರ ಎನ್ನುವಂತಹದ್ದು ಬಂಧಕ ಆಗತ್ತೆ ಅಂತ ಕೃಷ್ಣ ಇದು ಎಲ್ಲರಲ್ಲಿ ಇರತಕ್ಕಂತಹದ್ದು ಅಂತ ಹೀಗೆ ಅದನ್ನ ಉಲ್ಲೇಖ ಮಾಡ್ತಾ ಹೇಳ್ತಾನೆ. ಛಾಯಾ ಪ್ರತ್ಯುದಕಾಭಾಸಾಹಿ ಅಸಂತೋಪಿ ಅರ್ಥಕಾರಿಣಃ ಏವಂ ದೇಹಾದಯೋ ಭಾವಾಹ ಯಚ್ಛಂತ್ಯಾ ಮೃತ್ಯುತೋ ಭಯಂ ಅಂತ ಹೇಳ್ತಾನೆ. ಭಗವಂತ ದೃಷ್ಟಾಂತವನ್ನ ಕೊಡ್ತಾ ಹೇಳ್ತಕ್ಕಂಥದ್ದು ನೆರಳು ಒಂದು ದೃಷ್ಟಾಂತವನ್ನ ಕೊಡ್ತಾನೆ. ಛಾಯಾ ಪ್ರತ್ಯುದಕಾಭಾಸ ಒಂದು ಮಂಜುಗಡ್ಡೆ ಇದೆ, ಬರ್ಪ್ ಅಂತ ಹೇಳ್ತೇನೆ. ಆಮೇಲೆ ಪ್ರತಿಬಿಂಬ, ಈ 3 ದೃಷ್ಟಾಂತವನ್ನ ಕೊಡ್ತಾನೆ. ಈ 3 ದೃಷ್ಟಾಂತಗಳು ಏನು ಅಂದ್ರೆ ಇದರಿಂದ ಯಾವುದೇ ರೀತಿಯಾಗಿರತಕ್ಕಂತಹ ಉಪಯೋಗ ಇಲ್ಲ ಅಂತ ಕೃಷ್ಣ ಅದನ್ನ ದೃಷ್ಟಾಂತವನ್ನ ಕೊಡ್ತಾನೆ. ಯಾಕೆಂದ್ರೆ ಮನುಷ್ಯನ ದೇಹ, ಆ ದೇಹದಿಂದ ಮಾಡತಕ್ಕಂತ ಅನೇಕ ಕರ್ಮಗಳು, ಒಳ್ಳೆಯ ಕರ್ಮಗಳನ್ನ ಮಾಡಿದ್ರೆ ಹೊಗಳಿಕೆ ಬರುತ್ತೆ, ಕೆಟ್ಟ ಕರ್ಮಗಳನ್ನ ಮಾಡಿದ್ರೆ ನಿಂದೆ ಬರುತ್ತೆ. ಹೀಗೆ ತಮೋಯೋಗ್ಯ ಜೀವರಾಶಿಗಳಿಗೆ ಆ ಶರೀರ ತರತಕ್ಕಂತ ದುಃಖ ಅವರ ಸ್ವರೂಪ ಅಥವಾ ಸುಖ ಅವರ ಸ್ವರೂಪ ಯೋಗ್ಯತೆಗೆ ಹೋಲಿಸಿದರೆ ಅದು ಏನೂ ಅಲ್ಲವೇ ಅಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಕ್ಕಂಥದ್ದು ಭಗವಂತ ನೆರಳಿನ ಛಾಯಾ ದೃಷ್ಟಾಂತ ಕೊಡ್ತಾನೆ. ಏನಂದ್ರೆ ಮರದ ನೆರಳು ಅದು ಆನಂದವನ್ನ ಸುಖವನ್ನ ಕೊಡುತ್ತೆ. ಬಿಸಿಲಲ್ಲಿ ತಿರುಗಾಡಿ ಬಂದಿರತಕ್ಕಂಥವನಿಗೆ ನೆರಳಲ್ಲಿ, ಮರದ ನೆರಳಿಗೆ ಹೋದ್ರೆ ಬಹಳಷ್ಟು ಆನಂದ ಕೊಡುತ್ತೆ. ಆದ್ರೆ ಆ ಮರ ಏನಾದ್ರೂ ವಿಷವೃಕ್ಷ, ವಿಷದ ಮರ ಅಂತಾಗಿ ಬಿಟ್ಟಿದ್ರೆ ಏನಾಗುತ್ತೆ? ಮರದ ನೆರಳಿಗೆ ಕೆಳಗೆ ಹೋದ ಕೂಡಲೇ ಅದು ಮರಣವನ್ನೇ ಕೊಡುತ್ತೆ. ನೆರಳು ಸುಖವನ್ನೆಂದಿಗೂ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೊಂದು ಕೊಡತಕ್ಕಂತಹದ್ದು ಮಂಜು, ಬೆಳಗಿನ ಹೊತ್ತಿನಲ್ಲಿ ಇಬ್ಬರಿ ಬೀಳ್ತಾ ಇರುತ್ತೆ. ಅದು ಏನಾಗುತ್ತೆ? ಅದರಿಂದ ಶೀತ, ನೆಗಡಿ ಮುಂತಾಗಿರತಕ್ಕಂತ ರೋಗ ರುಜಿನಾದಿಗಳು ಬರುವಂತಹ ಸಂದರ್ಭವೂ ಇದೆ. ಹಾಗಾಗಿ ಯಾವುದನ್ನ ಶೀತವನ್ನ ನಾವು ಮಂಜನ್ನ ಅಥವಾ ಐಸ್ ಬರ್ಫನ್ನ ಸುಖಕ್ಕೆ ಕಾರಣ ಅಂತ ಹೇಳಿದ್ದೇವೆ, ಅದು ದುಃಖವನ್ನು ಕೂಡ ಕೊಡತಕ್ಕಂಥದ್ದು. ಮತ್ತು ಪ್ರತಿಬಿಂಬ ಅಂತ ಹೇಳ್ತಾರೆ. ಮತ್ತೊಂದು ವಿಷಯವನ್ನ ಕೃಷ್ಣ ಹೇಳ್ತಾನೆ. ನೀರಿನಲ್ಲಿ ಪ್ರತಿಬಿಂಬ ಕಾಣುತ್ತೆ.
ಆ ಪ್ರತಿಬಿಂಬವನ್ನ ಮನುಷ್ಯ ತನ್ನ ಮುಖವನ್ನ ತನ್ನ ಪ್ರತಿಬಿಂಬವನ್ನ ನೀರಿನಲ್ಲಿ ನೋಡಬಾರದು ಅಂತ ಹೇಳ್ತಕ್ಕಂಥದ್ದು ಶಾಸ್ತ್ರ. ಯಾಕೆಂದ್ರೆ ನೀರಲ್ಲಿ ಪ್ರತಿಬಿಂಬವನ್ನ ಕಂಡ್ರೆ ನೋಡಿದ್ರೆ ಅದು ಪುಣ್ಯ ಹ್ರಾಸ, ಪುಣ್ಯ ನಾಶ ಆಗುತ್ತೆ. ಮನುಷ್ಯ ಮಾಡತಕ್ಕಂತ ಪುಣ್ಯ ಹ್ರಾಸ ಆಗಿಬಿಡುತ್ತೆ. ಆದ್ರಿಂದ ಪ್ರತಿಬಿಂಬವನ್ನ ನೀರಿನಲ್ಲಿ ನೋಡಬೇಡಿ ಅಂತ ಹೇಳ್ತಕ್ಕಂಥದ್ದು. ಹೀಗೆ ಈ ನೆರಳು, ಮಂಜು ಮತ್ತು ಪ್ರತಿಬಿಂಬಗಳು ಏನಾಗುತ್ತೆ, ಸ್ವಲ್ಪ ಸ್ವಲ್ಪ ದುಃಖವನ್ನ ಕೊಡ್ತವೆ. ಆದರೆ ತಮಸ್ಸಿಗೆ ಹೋಲಿಸಿದರೆ ಇದು ಏನು ಅಲ್ಲವೇ ಅಲ್ಲ. ಆದ್ರಿಂದ ಆ ರೀತಿಯಾಗಿರತಕ್ಕಂತ ದುಃಖವನ್ನ ಕೊಡತಕ್ಕಂತಹದ್ದು ಆ ಶರೀರ, ಮೇಲಿರತಕ್ಕಂತಹ ಅಭಿಮಾನ ಅಂತ. ಹೀಗೆ ಕೃಷ್ಣ ಅವನಿಗೆ ಉಪದೇಶವನ್ನ ಮಾಡ್ತಾ ಹೇಳ್ತಾನೆ, ಸ್ವತಃ ತಾನೇ ಇಡೀ ಬ್ರಹ್ಮಾಂಡ ಸೃಷ್ಟಿ ಕಾಲದಲ್ಲಿ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾನೆ, ತಾನೇ ರಕ್ಷಣೆ ಮಾಡ್ತಾನೆ, ತಾನೇ ಸಂಹಾರವನ್ನ ಮಾಡತಕ್ಕಂಥದ್ದು. ಇಡೀ ಬ್ರಹ್ಮಾಂಡವನ್ನ ಭಗವಂತನೇ ಮಾಡತಕ್ಕಂಥ, ಸೃಷ್ಟಿ ಸ್ಥಿತಿ ಲಯಾದಿಗಳನ್ನ ಭಗವಂತನೇ ಕೊಡ್ತಾನೆ. ಅಷ್ಟೇ ಅಲ್ಲ, ಕೇವಲ ಬ್ರಹ್ಮಾಂಡಕ್ಕೆ ಪ್ರಪಂಚಕ್ಕೆ ಮಾತ್ರ ಕೊಡ್ತಕ್ಕಂಥದ್ದಲ್ಲ, ತನ್ನನ್ನು ಸ್ವತಃ ತನ್ನನ್ನು ತಾನೇ ಭಗವಂತ ಸೃಷ್ಟಿಸಿಕೊಳ್ತಾನೆ, ತನ್ನ ರಕ್ಷಣೆಯನ್ನು ತಾನೇ ಮಾಡಿಕೊಳ್ತಾನೆ, ತನ್ನ ಅವತಾರಗಳ ಉಪಸಂಹಾರವನ್ನು ತಾನೇ ಮಾಡಿಕೊಳ್ತಾನೆ ಅಂತ ಅದನ್ನ ಹೇಳ್ತಾರೆ. ಸೃಷ್ಟಿ ಎನ್ನುವಂತದ್ದು ಎಲ್ಲರಿಗೂ ಇದೆ. ಸೃಷ್ಟಿ ಕಾಲದಲ್ಲಿ ಭಗವಂತನು ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ತಾನೆ, ಅದನ್ನ ಅವತಾರಗಳು ಅಂತ ಹೇಳ್ತೇವೆ. ಆತ್ಮೈವ ತದಿದಂ ವಿಶ್ವಂ ಸೃಜ್ಯತೆ ಸೃಜತಿ ಪ್ರಭು ತ್ರಾಯತೆ ತ್ರಾತಿ ವಿಶ್ವಾತ್ಮ ಕ್ರಿಯತೆ ಹರತೀಶ್ವರ. ಯಾಕೆಂದ್ರೆ ಒಂದು ದೀಪದಿಂದ ಅನೇಕ ದೀಪಗಳು ಬರುವ ಹಾಗೆ ಭಗವಂತನ ಮೂಲ ರೂಪದಿಂದ ಅನೇಕ ಅವತಾರ ರೂಪಗಳು ಕಾಣಿಸಿಕೊಳ್ಳತಕ್ಕಂಥದ್ದು, ಅಭಿವ್ಯಕ್ತವಾಗತಕ್ಕಂಥದ್ದೇ ಭಗವಂತನ ಸೃಷ್ಟಿ. ಅದು ಇಚ್ಛೆಯಿಂದಲೇ. ಭಗವಂತ ಎಲ್ಲ ರೂಪಗಳನ್ನು ಸ್ವೀಕಾರ ಮಾಡತಕ್ಕಂಥದ್ದು ಸ್ವ ಇಚ್ಛೆಯಿಂದ, ತನ್ನ ಇಚ್ಛೆಯಿಂದ ಸ್ವತಂತ್ರನಾಗಿ ಸ್ವೀಕಾರ ಮಾಡ್ತಾನೆ ಹೊರತು ಬೇರೆ ಯಾರಿಂದಲೋ ಭಗವಂತ ತನ್ನ ರೂಪಗಳನ್ನ ಸ್ವೀಕಾರ ಮಾಡತಕ್ಕಂಥದ್ದು ಅಲ್ಲ. ಬಹೂನಿ ಜನ್ಮಾನಿ ತವಚಾರ್ಜುನ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇದ್ಧ ಪರಂತಪ. ಅರ್ಜುನ, ಈ ಲೋಕದಲ್ಲಿ ನನಗೂ ನಿನಗೂ ಬೇಕಾದಷ್ಟು ಜನ್ಮಗಳು ಅವತಾರಗಳು ಆಗಿ ಹೋಗಿವೆ. ನನಗೆ ಎಷ್ಟು ಅವತಾರಗಳಾಗಿವೆ ಅದು ಯಾವುದು ಅಂತ ನನಗೆಲ್ಲ ಗೊತ್ತಿದೆ. ಅದು ಸ್ವ ಇಚ್ಛೆಯಿಂದ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಆದ್ರೆ ನಿನಗೆ ಎಷ್ಟು ಜನ್ಮಗಳಾಗಿ ಹೋಗಿ ನಿನಗೆ ಗೊತ್ತಿಲ್ಲ. ನಿನಗೆ ಬೇಡ ಅಂದ್ರೂ ಕೂಡ ಜನ್ಮ ಬರತಕ್ಕಂಥದ್ದು ಅದು ನಿನ್ನ ಕೈಯಲ್ಲಿ ಇಲ್ಲ. ಹಾಗಾಗಿ ಕೃಷ್ಣ ಹೇಳ್ತಕ್ಕಂಥದ್ದು. ಆದ್ರಿಂದ ಭಗವಂತ ಒಂದು ದೀಪದಿಂದ ಅನೇಕ ದೀಪಗಳನ್ನ ಬೆಳಗಿಸಿದ ಹಾಗೆ ಮೂಲ ರೂಪದಿಂದ ಅನೇಕ ಅವತಾರಗಳನ್ನ ಭಗವಂತ ಸ್ವೀಕಾರ ಮಾಡ್ತಾನೆ. ಅದನ್ನ ಸೃಷ್ಟಿ, ಭಗವಂತನ ಸೃಷ್ಟಿ ಅಂತ ಕರೆಯತಕ್ಕಂಥ. ಆನಂತರದಲ್ಲಿ ಒಂದು ರೂಪ ಸೃಷ್ಟಿಯಾಗಿದೆ, ಭಗವಂತ ಅವತಾರವನ್ನ ಸ್ವೀಕಾರ ಮಾಡಿದ್ದಾನೆ. ಅದರ ಸ್ಥಿತಿ, ಅದರ ರಕ್ಷಣೆ ಅಂದ್ರೆ ಏನು, ಎಷ್ಟು ಸಮಯ, ಇಷ್ಟು ಕಾಲ ಅಂತ ಭಗವಂತ ಇಚ್ಛೆ ಪಟ್ಟಿರ್ತಾನೆ. ಇಷ್ಟು ಹೊತ್ತಿನವರೆಗೆ, ಇಷ್ಟು ಕಾಲದವರೆಗೆ ಪ್ರಪಂಚದಲ್ಲಿರತಕ್ಕಂತಹ ಜನರ ಕಣ್ಣಿಗೆ ತಾನು ಗೋಚರನಾಗಬೇಕು ಅಂತ ಭಗವಂತ ಎಲ್ಲಿವರೆಗೆ ಸಂಕಲ್ಪ ಮಾಡ್ತಾನೆ, ಅದು ಭಗವಂತನ ಸ್ಥಿತಿ, ಅದೇ ರಕ್ಷಣೆ. ಆಮೇಲೆ ಕೊನೆಯಲ್ಲಿ ದೀಪಗಳನ್ನೆಲ್ಲ ಬೆಳಗಿಸಿ ಕೊನೆಯಲ್ಲಿ ಏನು ಮಾಡ್ತೇವೆ, ಪೂಜೆ ಎಲ್ಲ ಮುಗಿದ ಮೇಲೆ ಎಲ್ಲಾ ದೀಪಗಳನ್ನ ಒಂದು ದೀಪದಲ್ಲಿ ಸೇರಿಸಿ ಬಿಡ್ತೇವೆ. ಅದೇ ರೀತಿ ಭಗವಂತ ಸೃಷ್ಟಿ ಕಾಲ ಎಲ್ಲ ಮುಗಿದ ಮೇಲೆ ಪ್ರಳಯ ಕಾಲ ಅಂತ ಬಂದಾಗ ತನ್ನ ಎಲ್ಲ ಅವತಾರ ರೂಪಗಳನ್ನು ಉಪಸಂಹಾರ ಮಾಡಿ ಮೂಲ ರೂಪದಿಂದ ಹೋಗಿ ಸೇರಿಕೊಳ್ತಾನೆ. ಅದೇ ಭಗವಂತನ ಅವತಾರಗಳ ಉಪಸಂಹಾರ. ಹೀಗೆ ಪ್ರಪಂಚಕ್ಕೆ ಹೇಗೆ ಸೃಷ್ಟಿ ಸ್ಥಿತಿ ಲಯಗಳು ಇವೆಯೋ ತನಗೂ ಆ ರೀತಿಯಾಗಿರ್ತಕ್ಕಂಥ ಸೃಷ್ಟಿ ಸ್ಥಿತಿ ಉಪಸಂಹಾರಗಳು ಇದೆ ಅಂತ ಕೃಷ್ಣ ಹೇಳ್ತಾ, ಆದರೆ ಪ್ರಪಂಚಕ್ಕೆ ಇರುವಂತ ರೀತಿಯಲ್ಲಿ ತನಗೆ ಇಲ್ಲ. ಪ್ರಪಂಚಕ್ಕೆ ಭಗವಂತ ತಾನು ಕೊಡತಕ್ಕಂತಹದ್ದು, ಇದು ಸ್ವ ಇಚ್ಛೆಯಿಂದ ತಾನು ಸ್ವೀಕಾರ ಮಾಡತಕ್ಕಂತಹದ್ದು ಅಂತ ತಾನು ಸ್ವತಂತ್ರ ಅನ್ನುವುದನ್ನ ಕೃಷ್ಣ ಹೇಳ್ತಾನೆ. ಪ್ರಪಂಚಕ್ಕೆ ಸೃಷ್ಟಿ ಸ್ಥಿತಿ ಇದೆ ಅಲ್ವಾ, ಅದಕ್ಕೆ ಗೊತ್ತಿಲ್ಲ, ಅದು ಅದರ ಕೈಯಲ್ಲಿ ಇಲ್ಲ. ಆದರೆ ನನ್ನ ಅವತಾರಗಳು ಪ್ರತಿಯೊಂದು ಕೂಡ ನನ್ನ ಅಧೀನದಲ್ಲಿರ್ತಕ್ಕಂತಹದ್ದು. ಆದ್ರಿಂದ ಸ್ವತಂತ್ರನಾಗಿರ್ತಕ್ಕಂತಹದ್ದು ನಾನು. ಈ ರೀತಿಯಾಗಿರ್ತಕ್ಕಂತ ಭಾವನೆಯನ್ನ ಮನುಷ್ಯ ಅದನ್ನ ಹೊಂದಬೇಕು. ಈ ರೀತಿಯಾಗಿರ್ತಕ್ಕಂತ ಜ್ಞಾನವನ್ನ ಭಗವಂತ ಸಂಪಾದನೆ ಮಾಡಬೇಕು ಜೀವ ಅಂತ ಅದನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಹೀಗೆ ಜೀವರ ಆ ಜನನಾದಿಗಳು ಭಗವಂತನ ಅಧೀನ. ಮತ್ತು ಭಗವಂತ ಏತದ್ ವಿದ್ವಾನ್ ಮದುದಿತಂ ಜ್ಞಾನ ವಿಜ್ಞಾನ ನೈಪುಣಃ ನ ನಿಂದತಿ ನಚ ಸ್ತೌತಿ ಲೋಕೆ ಚರತಿ ಸೂರ್ಯವತ್. ಈ ಪ್ರಪಂಚ ಇದಂ ಗುಣಮಯಂ ವಿದ್ಧಿ ತ್ರಿವಿಧಂ ಮಾಯೆಯ ಕೃತಂ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಸಕಲ ಜೀವರಾಶಿಗಳು ಎಲ್ಲರೂ ತ್ರಿವಿಧರಾಗಿರ್ತಕ್ಕಂಥ ಎಲ್ಲ ಜೀವರಾಶಿಗಳು ಕೂಡ ಮಾಯೆಯ ತ್ರಿವಿಧಂ, ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ಕೂಡಿರತಕ್ಕಂತ ಪ್ರಕೃತಿಯಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಆ ಪ್ರಕೃತಿ ಭಗವಂತನ ಅಧೀನ. ಭಗವಂತ ಪ್ರಕೃತಿಯನ್ನಿಟ್ಟುಕೊಂಡು ತ್ರಿವಿಧ ಜೀವರಾಶಿಗಳನ್ನ ಸೃಷ್ಟಿ ಮಾಡತಕ್ಕಂತಹದ್ದು. ಇದು ಭಗವಂತನಿಂದಲೇ ಹೊರತು ಬೇರೆಯವರಿಂದ ಅಲ್ಲ. ಎಲ್ಲವೂ ಕೂಡ ಭಗವಂತನಿಂದಲೇ ಆಗತಕ್ಕಂತಹದ್ದು. ಭಗವಂತನಿಗೆ ಅದು ಇಲ್ಲ. ಯಾಕೆಂದ್ರೆ ಭಗವಂತ
ಆ ತ್ರಿಗುಣಗಳಿಂದ ಹೊರಗಿರತಕ್ಕಂಥದ್ದು ತ್ರಿಗುಣಾತೀತನಾಗಿರತಕ್ಕಂಥ ಭಗವಂತನಿಗೆ ತ್ರಿಗುಣಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಸೃಷ್ಟಿಯಾದಿಗಳು ಭಗವಂತನಿಗೆ ಇಲ್ಲ. ಈ ರೀತಿ ಭಗವಂತನನ್ನು ಉಪಾಸನೆ ಮಾಡಬೇಕು. ಹೇಗೆ? ಭಗವಂತ ಸರ್ವಜ್ಞ, ಭಗವಂತ ಸರ್ವಕರ್ತ, ಭಗವಂತ ಸರ್ವವ್ಯಾಪ್ತ. ಹಿಂದೆ ಹೇಳಿರ್ತಕ್ಕಂಥದ್ದು ಪ್ರತಿಮಾ ಪೂಜಾ ಸಮಯದಲ್ಲಿ ಹೇಳ್ತಕ್ಕಂಥದ್ದು ಬಿಂಬರೂಪಿ ಭಗವಂತ. ಪ್ರತಿಯೊಬ್ಬ ಜೀವನ ಹೃದಯದಲ್ಲಿ ಭಗವಂತ ಬಿಂಬರೂಪದಿಂದಿದ್ದಾನೆ. ಆ ಬಿಂಬರೂಪಿ ಭಗವಂತ ಕೇವಲ ನನ್ನ ಹೃದಯದಲ್ಲಿ ಮಾತ್ರ ಇಲ್ಲ, ಪ್ರಪಂಚದ ತುಂಬೆಲ್ಲ ವ್ಯಾಪ್ತನಾಗಿದ್ದಾನೆ. ಹೊರಗಡೆ ಎಲ್ಲ ಕಡೆ ವ್ಯಾಪ್ತನಾಗಿರತಕ್ಕಂತಹ ಭಗವಂತ ನನ್ನೊಳಗೂ ಬಿಂಬರೂಪದಿಂದ ಇದ್ದಾನೆ ಎಂಬಂತಹ ಚಿಂತನೆಯನ್ನ ಮಾಡಬೇಕು ಅಂತ ಆ ಪೂಜಾ ಸಮಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಭಗವಂತ ವಿಶ್ವವ್ಯಾಪ್ತನಾಗಿರತಕ್ಕಂತ ಭಗವಂತ ಸೃಷ್ಟಿಯಾದಿಗಳನ್ನ ಪ್ರಪಂಚಕ್ಕೆ ಕೊಡ್ತಾನೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಜೀವನಿಗೂ ಕೂಡ ಅವಸ್ಥಾತ್ರಯಗಳನ್ನ ಜಾಗೃತ್, ಸ್ವಪ್ನ, ಸುಷುಪ್ತಿ ಮುಂತಾಗಿರತಕ್ಕಂತ ಅವಸ್ಥೆಗಳನ್ನು ಕೂಡ ಭಗವಂತನೇ ಕೊಡತಕ್ಕಂಥದ್ದು. ಇಂತಹ ಸರ್ವ ಸೃಷ್ಟಿಯನ್ನ ಮಾಡತಕ್ಕಂತ ಭಗವಂತನಿಗೆ ಸೃಷ್ಟಿಯಾದಿಗಳನ್ನ ಮಾಡತಕ್ಕಂತಹ ಮತ್ತೊಬ್ಬ ವ್ಯಕ್ತಿ ಇಲ್ಲ, ಅದು ಭಗವಂತನೇ ತನ್ನನ್ನ ತಾನು ಸೃಷ್ಟಿ ಮಾಡಿಕೊಳ್ಳತಕ್ಕಂತಹದ್ದು ಅಂತ ಈ ರೀತಿ ವಿಶೇಷವಾಗಿ ಭಗವಂತನನ್ನ ತಿಳಿದುಕೊಳ್ಳಬೇಕು ಅಂತ. ಹೇಗೆ ಅಂದ್ರೆ, ಈ ರೀತಿ ಯಾರು ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡ್ತಾನೆ ಅವನು ಹೇಗಿರ್ತಾನಂದ್ರೆ ಲೋಕೆ ಸೂರ್ಯವತ್ತು ಚರತಿ. ಸೂರ್ಯ ಹೇಗೆ ಆಕಾಶದಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೆ ಸಂಚಾರ ಮಾಡ್ತಾ ಇರ್ತಾನೆ, ಸೂರ್ಯನ ಸಂಚಾರಕ್ಕೆ ಯಾರ ತಡೆಯೂ ಇಲ್ಲ. ಹಾಗೆ ಆ ಜ್ಞಾನಿಯಾಗಿರತಕ್ಕಂತ ಜೀವ ಯಾರ ಅಡೆತಡೆಯೂ ಇಲ್ಲದೆ ಸೂರ್ಯನಂತೆ ಎಲ್ಲ ಕಡೆ ಬೆಳಗುತ್ತಾನೆ ಎನ್ನುವಂತಹ ವಿಷಯವನ್ನ ಕೃಷ್ಣ ಉಲ್ಲೇಖ ಮಾಡ್ತಾ ಇದ್ದಾನೆ. ಹೀಗೆ ಇಷ್ಟು ಜೀವನ ಸಾಧಕನನ್ನ ಕುರಿತು ಭಗವಂತ ವರ್ಣನೆಯನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ಉದ್ಧವ ಕೇಳ್ತಾನೆ ಪ್ರಶ್ನೆ, ಹೌದು ಸಂಸಾರ ಯಾರಿಗೆ, ಈ ಸಂಸಾರ ಬರತಕ್ಕಂತಹದ್ದು ಯಾರಿಗೆ ಎಂಬಂತಹ ಪ್ರಶ್ನೆಯನ್ನ ಉದ್ಧವ ಮಾಡ್ತಾನೆ. ನೈವ ಆತ್ಮನಃ ನ ದೇಹಸ್ಯ ಸಂಸ್ಕೃತಿ ದ್ರಷ್ಟೃ ದೃಶ್ಯಯೋ ಅನಾತ್ಮ ಸ್ವದೃಶೋರೀಶ ಕಸ್ಯಯಂ ಉಪಲಭ್ಯತೆ. ಯಾಕೆ ಈ ಸಂಸಾರ ಬರುವಂತಹದ್ದು ಯಾರಿಗೆ ಅಂತ ಪ್ರಶ್ನೆ. ಆತ್ಮನಿಗೋ ಜೀವನಿಗೋ ಅಲ್ಲ, ಅನಾದಿಯಾಗಿರ್ತಕ್ಕಂಥವನು ಜೀವ. ಆದ್ದರಿಂದ ಅನಾದಿಯಾಗಿರ್ತಕ್ಕಂಥ ಜೀವನಿಗೆ ಆ ಸಂಸಾರ, ಯಾಕೆಂದ್ರೆ ಜೀವ ಜ್ಞಾನಮಯ, ಪ್ರಕಾಶಮಯ, ಆನಂದಮಯ. ಅಂತಹ ಜೀವನಿಗೆ ಸುಖ ದುಃಖವನ್ನು ಕೊಡತಕ್ಕಂತಹ ಸಂಸಾರ ಬರುತ್ತೋ, ಆನಂದಮಯನಾಗಿರತಕ್ಕಂತ ಜ್ಞಾನಮಯನಾಗಿರತಕ್ಕಂತ ಜೀವನಿಗೆ ಅಜ್ಞಾನ ರೂಪವಾಗಿರತಕ್ಕಂತ ಸಂಸಾರ ಬರುತ್ತೋ ಅಂತ. ಮತ್ತೆ ದೇಹಕ್ಕೆ ಸಂಸಾರ ಅಂದ್ರೆ ಅದು ಜಡವಾಗಿರತಕ್ಕಂತ ದೇಹಕ್ಕೆ ಏನೂ ಇಲ್ಲವೇ ಇಲ್ಲ, ಅದು ಜ್ಞಾನವೇ ಇಲ್ಲ. ಜ್ಞಾನವೇ ಇಲ್ಲದೆ ಇರತಕ್ಕಂತ ಜಡಭೂತವಾದ ಶರೀರಕ್ಕೆ ಸಂಸಾರ ಬರುವುದು ಅಂದ್ರೆ ಏನು? ಆದ್ದರಿಂದ ಸಂಸಾರ ಬರುವುದು ಯಾರಿಗೆ? ಜೀವನಿಗೋ ಸ್ವಪ್ರಕಾಶ ಜ್ಞಾನರೂಪನಾಗಿರತಕ್ಕಂತಹ ಜೀವನಿಗೆ ಅಜ್ಞಾನವೇ ಇಲ್ಲದೆ ಇರತಕ್ಕಂತಹ ಜೀವನಿಗೆ ಅಜ್ಞಾನ ಕಾರ್ಯವಾಗಿರತಕ್ಕಂತಹ ಈ ಸಂಸಾರ ಬರುವುದು ಹೇಗೆ? ಜಡಕ್ಕೆ ಸುಖ ದುಃಖ ಅನುಭವಗಳು ಇಲ್ಲವಾದ್ರಿಂದ ಜಡಕ್ಕೆ ಆ ಸಂಸಾರ ಬರುವುದಂದ್ರೆ ಏನು? ಈ ರೀತಿಯಾಗಿರತಕ್ಕಂತ ಪ್ರಶ್ನೆಯನ್ನ ಉದ್ಧವ ಮಾಡ್ತಾನೆ. ಆದರೂ ಕೂಡ ಸಂಸಾರ ಎಲ್ಲರ ಅನುಭವದಲ್ಲಿ ಇದೆ. ಎಲ್ಲರ ಅನುಭವಕ್ಕೂ ಕೂಡ ಸಂಸಾರ ಎನ್ನುವಂತ ಅಂದ್ರೆ ಅಜ್ಞಾನ ಪ್ರಯುಕ್ತವಾಗಿರತಕ್ಕಂತಹ ಸುಖ ದುಃಖಗಳ ಅನುಭವ. ಯಾವುದರಿಂದ ಸುಖ ದುಃಖಗಳು? ಹೊರಗಿನ ಬಾಹ್ಯ ಪದಾರ್ಥಗಳಿಂದ, ವಿಷಯ ಪದಾರ್ಥಗಳಿಂದ ಬರುವಂತಹ ಸುಖ ದುಃಖಗಳ ಅನುಭವ, ಅದೇ ಸಂಸಾರ. ಅದು ಪ್ರತಿಯೊಬ್ಬರ ಅನುಭವದಲ್ಲಿ ಇದೆ. ಆದ್ದರಿಂದ ಇಂತಹ ಸಂಸಾರ ಯಾರಿಗೆ? ಜೀವನಿಗೋ ಅಥವಾ ಶರೀರಕ್ಕೋ? ಅಲ್ಲವ ಅಂದ್ರೆ ಮತ್ತಿನ್ಯಾರಿಗೆ? ಆತ್ಮ ಅವ್ಯಯೋ ಅಗುಣ ಶುದ್ಧ ಸ್ವಯಂ ಜ್ಯೋತಿ ಅನಾವೃತ ಅಗ್ನಿವದ್ ದಾರವದಪಿ ದೇಹ ಕಸ್ಯೇಹ ಸಂಸ್ಕೃತಿ. ಭಗವಂತ ಅನಾದಿ ನಿತ್ಯ, ಅವನಿಗೆ ಆದಿಯೂ ಇಲ್ಲ, ಅವನಿಗೆ ಅಂತ್ಯವೂ ಇಲ್ಲ, ಮತ್ತು ಯಾವಾಗಲೂ ಇದ್ದಾನೆಂದ್ರೆ ಯಾವಾಗಲೂ ಇರುವಂತಹ ಅಂದ್ರೆ ಭಗವಂತ ಸೃಷ್ಟಿ ಕಾಲದಲ್ಲಿ ಏನು ತ್ರಿಗುಣಗಳನ್ನ ಸೃಷ್ಟಿ ಮಾಡ್ತಾನೆ, ಆ ತ್ರಿಗುಣಗಳ ಸಂಬಂಧ ಭಗವಂತನಿಗೆ ಇಲ್ಲ. ಭಗವಂತನು ಕೂಡ ಜ್ಞಾನಾನಂದಮಯ. ಹೇಗೆ ಅಂದ್ರೆ ಬೆಂಕಿ ಹೇಗೆ ಬೆಳಗುತ್ತಾ ಇರುತ್ತೆ, ಅದೇ ರೀತಿ ಸದಾಕಾಲವೂ ಕೂಡ ಭಗವಂತ ಬೆಳಗತಕ್ಕಂಥವನು. ಆದ್ದರಿಂದ ಯಾವಾಗಲೂ ಬೆಳಗತಕ್ಕಂತ ಭಗವಂತನಿಗೆ ಜಡವಾಗಿರತಕ್ಕಂತಹ ದೇಹದ ಸಂಬಂಧವೂ ಇಲ್ಲ. ಆದ್ರಿಂದ ಬೇರೆ ಇತರ ಜೀವರಾಶಿಗಳಿಗೆ ಜಡವಾಗಿರತಕ್ಕಂತಹ ದೇಹ ಬರುತ್ತೆ, ಜಡವಾಗಿರತಕ್ಕಂತಹ ದೇಹ ಹೋಗುತ್ತೆ. ಅಂತಹ ದೇಹವು ಭಗವಂತನಿಗಿಲ್ಲ. ಆದ್ದರಿಂದ ಸಂಸಾರ ಭಗವಂತನಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೂರೇ, ಜೀವನಿಗೆ ಹೇಳಬೇಕು, ಇಲ್ಲ ಜಡಕ್ಕೆ ಹೇಳಬೇಕು, ಇಲ್ಲ ಅಂದ್ರೆ ಜೀವ ಜಡಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಭಗವಂತನಿಗೆ ಹೇಳಬೇಕು. ಭಗವಂತನಿಗೆ ಆ ಶರೀರವೇ ಇಲ್ಲವಾದ್ರಿಂದ, ತ್ರಿಗುಣಗಳ ಸಂಬಂಧವೇ ಇಲ್ಲವಾದ್ರಿಂದ ಅಜ್ಞಾನ ರೂಪವಾಗಿರತಕ್ಕಂತಹ ಶರೀರ ಭಗವಂತನು ಸಂಸಾರ ಭಗವಂತನಿಗೆ ಇಲ್ಲ. ಅಂದಮೇಲೆ ಜೀವನಿಗೂ
ಜಡಕ್ಕೂ ಅಂತ ಹೀಗೆ ಒಂದು ಪ್ರಶ್ನೆಯನ್ನ ಉದ್ಧವ ಕೃಷ್ಣನ ಮುಂದೆ ಮಾಡಿದಾಗ ಕೃಷ್ಣ ಹೇಳ್ತಾನೆ, ಉತ್ತರವನ್ನು ಹೇಳ್ತಾನೆ, ಯಾವತ್ ದೇಹೇಂದ್ರಿಯ ಪ್ರಾಣೈ ಆತ್ಮನಃ ಸನ್ನಿಕರ್ಷಣಂ ಸಂಸಾರ ಫಲವಾನ್ ತಾವತ್ ಅಪಾರ್ಥೋಪಿ ಅವಿವೇಕಿನಃ ಅಂತ ಹೇಳ್ತಾರೆ. ಜೀವನಿಗೆ ಸಂಸಾರ ಯಾರಿಗೆ ಅಂದ್ರೆ ಜೀವನಿಗೆ ಸಂಸಾರ. ಅದು ಹೇಗೆ? ಅವನು ಜ್ಞಾನಮಯ ಸ್ವಪ್ರಕಾಶ ಅಲ್ವಾ? ಯಾರು ಜ್ಞಾನಮಯನೋ ಅವನಿಗೆ ಅಜ್ಞಾನ ರೂಪವಾಗಿರತಕ್ಕಂತಹ ಸಂಬಂಧ ಏನು ಸಂಸಾರ ಸಂಬಂಧ ಹೇಗೆ ಅನ್ನುವಂತಹ ಪ್ರಶ್ನೆಗೆ ಹೇಳ್ತಾನೆ. ಎಲ್ಲಿಯವರೆಗೆ ಆ ಜೀವನಿಗೆ ಆ ದೇಹ ಶರೀರ, ಆ ಶರೀರದಲ್ಲಿರತಕ್ಕಂಥ ಇಂದ್ರಿಯಗಳ ಸಂಬಂಧ ಅವನಿಗಿರುತ್ತೋ ಅಲ್ಲಿಯವರೆಗೆ ಅವನಿಗೆ ಸಂಸಾರ ಎನ್ನುವಂತಹದ್ದು ಇರುತ್ತೆ. ಎಲ್ಲಿಯವರೆಗೆ ಇರುವುದು ಅಂದ್ರೆ ಆ ದೇಹ ಮತ್ತು ಇಂದ್ರಿಯಗಳ ಮೇಲೆ ಅವನಿಗೆ ಅಭಿಮಾನ ಇರುತ್ತೆ. ಎಲ್ಲಿಯವರೆಗೆ ಆ ದೇಹೇಂದ್ರಿಯಗಳ ಮೇಲೆ ಜೀವನಿಗೆ ಅಭಿಮಾನ ಇರುತ್ತೋ ಅಲ್ಲಿಯವರೆಗೆ ಅವನಿಗೆ ಸಂಸಾರ. ಜಡಕ್ಕೆ ದೇಹಕ್ಕೆ ಸಂಸಾರ ಅಲ್ವೇ ಅಲ್ಲ, ಜೀವನಿಗೆ ಸಂಸಾರ. ಅದು ಹೇಗೆ ಅಂದ್ರೆ ಅವನಿಗೆ ಅಜ್ಞಾನ ಇದೆ. ಆ ಶರೀರದ ಮೇಲೆ ಅತಿಯಾಗಿರ್ತಕ್ಕಂಥ ಅಭಿಮಾನ ಇದ್ದದ್ರಿಂದ ಭೇದ ಜ್ಞಾನ ಇಲ್ಲ. ತಾನು ಬೇರೆ, ತನ್ನ ಶರೀರ ಬೇರೆ, ತನ್ನ ಶರೀರ ಬೇರೆ, ಶರೀರದಲ್ಲಿರ್ತಕ್ಕಂಥ ಇಂದ್ರಿಯಗಳು ಬೇರೆ ಎಂಬಂತಹ ಭೇದ ಜ್ಞಾನ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಆ ಅಜ್ಞಾನ ಏನಾಗಿದೆ ಅಂದ್ರೆ ಅವನ ಸ್ವರೂಪಭೂತವಾಗಿರ್ತಕ್ಕಂಥ ಜ್ಞಾನ ಆನಂದಗಳಿಗೆ ಪರದೆಯ ರೂಪದಲ್ಲಿ ಇದೆ, ಮುಚ್ಚಿಕೊಂಡು ಬಿಟ್ಟಿದೆ. ಆ ಬೂದಿಯ ಮುಚ್ಚಿದ ಕೆಂಡದಂತೆ ಜೀವನ ಸ್ವರೂಪಭೂತವಾಗಿರ್ತಕ್ಕಂಥ ಜ್ಞಾನಾನಂದಗಳು ಅಭಿವ್ಯಕ್ತಿ ಆಗುವುದಿಲ್ಲ ಎಲ್ಲಿಯವರೆಗೆ ಸಂಸಾರದಲ್ಲಿ ಇರುವವರೆಗೆ. ಸಂಸಾರದಲ್ಲಿ ಇರುವುದು ಅಂದ್ರೇನು? ಎಲ್ಲಿಯವರೆಗೆ ಅವನಿಗೆ ಆ ದೇಹದ ಮೇಲೆ ಅಭಿಮಾನ ಎನ್ನುವಂತಹದ್ದು ಇರುತ್ತೋ ಅಲ್ಲಿಯವರೆಗೆ ಸಂಸಾರ ಎನ್ನುವಂತಹದ್ದು ಹೋಗುವುದೇ ಇಲ್ಲ. ಹೀಗೆ ಆ ಅಜ್ಞಾನವಾಗಿರತಕ್ಕಂಥ ಸಂಸಾರ ಇರುವಂತಹದ್ದು ಅದು ಜೀವನಿಗೆ. ಆದ್ರಿಂದ ಯಾರಿಗೆ ಸ್ಪಷ್ಟವಾಗಿರತಕ್ಕಂಥ ಭೇದ ಜ್ಞಾನ, ಜೀವ ಬೇರೆ ದೇಹ ಬೇರೆ ಎಂಬಂತಹ ಜ್ಞಾನ ಯಾರಿಗೆ ಸ್ಪಷ್ಟವಾಗಿದೆ ಅವರಿಗೆ ಆ ಶರೀರವೇ ಸಂಸಾರಕ್ಕೆ ಕಾರಣವಾಗಿರತಕ್ಕಂಥ ಶರೀರವೇ ಸಂಸಾರವನ್ನ ದಾಟುವುದಕ್ಕೂ ಕಾರಣ ಆಗತ್ತೆ. ಯಾವ ಶರೀರವನ್ನ ಸಂಸಾರ ಅಂತ ಕರೀತಾನೋ, ಯಾವ ಶರೀರ ಜೀವನಿಗೆ ಬರತಕ್ಕಂಥದ್ದನ್ನ ಸಂಸಾರ ಅಂತ ಕರೆದಿದ್ದಾನೋ ಅದೇ ಶರೀರವೇ ಜೀವನನ್ನ ಕರ್ಕೊಂಡು ಹೋಗುತ್ತೆ, ಭಗವಂತನಲ್ಲಿಗೆ ಕರ್ಕೊಂಡು ಹೋಗತಕ್ಕಂಥದ್ದು. ಸಂಸಾರವೆಂಬಂತ ಭಾಗ್ಯ ಇರಲಿ, ಸಂಸಾರಿ ನೆನೆವೆಂಬ ಸೌಭಾಗ್ಯ ಬರಲಿ ಅಂತ ದಾಸರು ಹೇಳ್ತಾರೆ. ಸಂಸಾರ ಸಂಸಾರ ಅಂತ ಬಯೋದಕ್ಕೆ ಹೋಗಬೇಡಿ, ಭಗವಂತ ಕೊಟ್ಟಿರ್ತಕ್ಕಂಥ ದೊಡ್ಡದಾದ ಸಂಪತ್ತು ಅಂದ್ರೆ ಈ ಸಂಸಾರವೇ. ಅಂದ್ರೆ ಶರೀರವನ್ನ ಸಾಧನಾ ಶರೀರವನ್ನ ಭಗವಂತ ಕೊಟ್ಟಿದ್ದಾನಲ್ವಾ, ಇದಕ್ಕಿಂತ ಮಿಗಿಲಾಗಿರತಕ್ಕಂಥ ಸಂಪತ್ತು ಇಲ್ಲ. ಆದ್ದರಿಂದ ಈ ಸಂಪತ್ತಿನ ಸದ್ಬಳಕೆ ಯಾವುದನ್ನ ಹೇಳ್ತಾರಲ್ವಾ, ಒಳ್ಳೆಯ ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತನ್ನ ಸದ್ವಿನಿಯೋಗ ಮಾಡಬೇಕು ಅಂತ. ಮನುಷ್ಯ ಹುಟ್ಟುವಾಗಲೇ ಸಂಪಾದನೆ ಮಾಡಿಕೊಂಡು ಬಂದಿದ್ದಾನೆ. ಏನು ಸಂಪಾದನೆ ಅಂದ್ರೆ ಒಳ್ಳೆಯ ಶರೀರವನ್ನ ಭಗವಂತ ನೀಡಿರತಕ್ಕಂತಹ ಸಾಧನಾ ಶರೀರ ಎಂಬಂತಹ ಸಂಪತ್ತನ್ನ ಹುಟ್ಟುವಾಗಲೇ ಪಡ್ಕೊಂಡು ಬಂದಿದ್ದಾನೆ. ಅದರ ಸದ್ವಿನಿಯೋಗ ಮಾಡುವುದಂದ್ರೆ ಭಗವಂತನ ಸೇವೆಗೋಸ್ಕರವೇ ಯಾವಾಗ ಆ ಶರೀರವನ್ನ ಬಳಸಿಕೊಳ್ತಾನೆ ಸಂಪತ್ತಿನ ಸದ್ವಿನಿಯೋಗ ಆಗುತ್ತೆ. ಅದನ್ನ ಬಿಟ್ಟು ತಾನೇ ಒಂದು ಸಂಪತ್ತು ಅಂದ್ರೆ ತನ್ನ ಶರೀರವೇ ಒಂದು ಸಂಪತ್ತು, ಆ ಶರೀರದ ಸುಖಕ್ಕೋಸ್ಕರ ಮತ್ತೊಂದಿಷ್ಟು ಲೌಕಿಕ ಸಂಪತ್ತುಗಳನ್ನ ಮನುಷ್ಯ ಸಂಪಾದನೆ ಮಾಡ್ತಾನೆ ಹೊರತು ಮುಂದಿನ ಜನ್ಮಕ್ಕೆ ಬೇಕಾಗಿರತಕ್ಕಂತಹ ಅಥವಾ ಜನ್ಮವೇ ಬಾರದೇ ಇರತಕ್ಕಂತಹ ರೀತಿಯಲ್ಲಿ ಭಗವಂತನ ಅನುಗ್ರಹ ರೂಪವಾಗಿರತಕ್ಕಂತಹ ಸಂಪತ್ತನ್ನು ಸಂಪಾದನೆ ಮಾಡುವುದಕ್ಕೆ ಭಗವಂತ ಕೊಟ್ಟಿರ್ತಕ್ಕಂತಹ ಸಂಪತ್ತಿನ ಸದ್ವಿನಿಯೋಗವನ್ನ ಮನುಷ್ಯ ಮಾಡುವುದಿಲ್ಲ. ಆದ್ರಿಂದ ಆ ಶರೀರ ಭಗವಂತ ಕೊಟ್ಟಿರ್ತಕ್ಕಂತಹ ಸಂಪತ್ತು ಶರೀರ ರೂಪವಾಗಿರ್ತಕ್ಕಂತಹ ಸಂಪತ್ತು ಅವನ ದುಃಖಕ್ಕೆ ಕಾರಣ. ಅವನಿಗೆ ಅನುಗ್ರಹ ಅಂದ್ರೆ ಭಗವಂತನ ಅನುಗ್ರಹವನ್ನ ದೊರಕಿಸಿ ಕೊಡುವುದಿಲ್ಲ ಅಂತ. ಹೀಗೆ ಶರೀರದ ಮೇಲಿನ ಅತಿಯಾಗಿರ್ತಕ್ಕಂಥ ಅಭಿಮಾನವೇ ಅವನಿಗೆ ಸಂಸಾರವನ್ನ ಕೊಡತಕ್ಕಂತಹದ್ದು ಅಂತ ಉತ್ತರವನ್ನ ಕೊಡ್ತಾನೆ. ಹೀಗೆ ಅದರ ಪರಿಣಾಮವಾಗಿ ಶೋಕ ಹರ್ಷ ಭಯ ಕ್ರೋಧ ಲೋಭ ಮೋಹ ಸ್ಪೃಹಾದಯ ಅಹಂಕಾರಸ್ಯ ದೃಶ್ಯಂತೆ ಜನ್ಮ ಮೃತ್ಯುಶ್ಚ ನಾತ್ಮನಃ. ಆ ಶರೀರಕ್ಕೆ ಏನೇನಾಗತ್ತೆ ಆ ಅಭಿಮಾನ ಇರೋದ್ರಿಂದ, ಅತಿಯಾಗಿರ್ತಕ್ಕಂಥ ಅಭಿಮಾನ ಇರೋದ್ರಿಂದ ಶೋಕ ದುಃಖ ಆಗತ್ತೆ, ಕೆಲವೊಮ್ಮೆ ಹರ್ಷ ಸಂತೋಷ ಆಗತ್ತೆ, ಭಯ ಆಗತ್ತೆ, ಕ್ರೋಧ ಕೋಪ ಬರುತ್ತೆ, ಲೋಭ ಅತಿಯಾಗಿರತಕ್ಕಂತಹ ಆಸೆ, ಮೋಹ ವ್ಯಾಮೋಹ, ಸ್ಪೃಹ ದುರಾಸೆ, ಇದೆಲ್ಲವೂ ಕೂಡ ಸಂಸಾರದಲ್ಲೇ ಅಂದ್ರೆ ಪ್ರಾಕೃತ ದೇಹದ ಮೇಲೆ ಅಭಿಮಾನ ಇರತಕ್ಕಂತಹ ಜೀವನಿಗೆ ಕಂಡು ಬರ್ತಾನೆ ಇರ್ತವೆ. ಆದ್ದರಿಂದ ಸ್ವತಃ ಅಪ್ರಾಕೃತ ಶರೀರಿಯಾಗಿರತಕ್ಕಂತಹ ಭಗವಂತನಿಗಾಗಲಿ ಅಥವಾ ಪ್ರಾಕೃತ ಶರೀರದ ಮೇಲೆ ಅಭಿಮಾನ ಇಲ್ಲದೆ ಇರತಕ್ಕಂತಹ ಜ್ಞಾನಿಗಾಗಲಿ ಇದು ಯಾವುದು ಭಗವಂತನಿಗೆ ಇಲ್ಲವೇ ಇಲ್ಲ. ಮತ್ತು ಶರೀರದ ಮೇಲೆ ಅಭಿಮಾನವನ್ನ ಬಿಟ್ಟಿರ್ತಕ್ಕಂಥ ಜ್ಞಾನಿಗೂ ಕೂಡ ಇದು ಯಾವುದೂ ಆಗುವುದಿಲ್ಲ. ಯಾಕೆಂದ್ರೆ ಶರೀರದ ಮೇಲಿನ ಅಭಿಮಾನವೇ ಇದಕ್ಕೆಲ್ಲಕ್ಕೂ ಕೂಡ ಕಾರಣ ಅಂತ ಹೀಗೆ ಭಗವಂತ ಉಲ್ಲೇಖ ಮಾಡ್ತಾ ಇಂತಹ ಸಂಸಾರ ರೂಪವಾಗಿರತಕ್ಕಂಥ ಶರೀರ ಅದೇ ಮನುಷ್ಯನಿಗೆ ದುಃಖಕ್ಕೆ ಸಂಸಾರಕ್ಕೆ ಕಾರಣ ಆಗಿರತಕ್ಕಂತಹದ್ದು ಅಂತ ಹೇಳ್ತಾ ಪುನಃ ಹೇಳ್ತಾನೆ, ದೇಹ ಇಂದ್ರಿಯ ಪ್ರಾಣ ಮನೋಭಿಮಾನ
ಜೀವಂತರಾತ್ಮ ಗುಣ ಕರ್ಮ ಮೂರ್ತಿ ಸೂತ್ರ ಮಹಾನೆತ್ಯುರು ದೇಹ ಗೀತ ಸಂಸಾರ ಆಧಾವತಿ ಕಾಲತಂತ್ರ. ಅನೇಕ ಅನಂತ ಜೀವರಾಶಿಗಳಿದ್ದಾರೆ. ಒಬ್ಬೊಬ್ಬ ಜೀವನಿಗೂ ಕೂಡ ಅವನು ಯಾವ ಯೋನಿಯಲ್ಲಿ ಜನಿಸ್ತಾನೋ ಒಂದೊಂದು ಹೆಸರುಗಳು ಬರ್ತವೆ. ಒಬ್ಬೊಬ್ಬ ಜೀವನಿಗೆ ಒಂದೊಂದು ಹೆಸರು ಇರುತ್ತೆ. ಮನುಷ್ಯರಿಗೆ ಅನಂತರಿಗೆ ಅನಂತ ಹೆಸರುಗಳು ಇರ್ತಾವಂತೆ. ಆ ದೇಹಕ್ಕೆ ಹೆಸರುಗಳು ಯಾರಿಗೆ? ಮನುಷ್ಯನಿಗೋ ದೇಹಕ್ಕೋ ಅಂತ ಮತ್ತೆ ಪ್ರಶ್ನೆ. ಆ ಜೀವನಿಗೆ ಹೆಸರು, ದೇಹಕ್ಕೆ ಹೆಸರು. ದೇಹಕ್ಕೆ ಹೆಸರಂದ್ರೆ ಬಿದ್ದು ಹೋಗುತ್ತೆ, ಜೀವನಿಗೆ ಹೆಸರಂದ್ರೆ ಮುಂದೆ ಆ ಜೀವನಿಗೆ ಇನ್ನೊಂದು ಹೆಸರು ಬರುತ್ತೆ. ಹೀಗೆ ಜೀವನಿಗೂ ಹೆಸರು, ದೇಹಕ್ಕೋ ಹೆಸರು. ಆ ದೇಹದಲ್ಲಿರ್ತಕ್ಕಂಥ ಇಂದ್ರಿಯಗಳಿದ್ದಾವೆ, ಪ್ರಾಣಗಳಿದ್ದಾವೆ, ಮನಸ್ಸು ಇದೆ. ಮತ್ತು ಈ ದೇಹ ಮತ್ತು ಎಲ್ಲ ಇಂದ್ರಿಯಗಳಿಗೆ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಮನಸ್ಸು, ಈ ಏಕಾದಶಿ ಇಂದ್ರಿಯಗಳಿಗೂ ಕೂಡ ಅಭಿಮಾನಿ ದೇವತೆಗಳು ಅಂತಿದ್ದಾರೆ. ಆಯಾ ದೇವತೆಗಳಿಗೂ ಮತ್ತೊಂದು ಹೆಸರಿದೆ. ಹೀಗೆ ಈ ಎಲ್ಲ ಹೆಸರುಗಳು ಏನಿದ್ದಾವಲ್ವಾ, ಸ್ವಭಾವತಃ ಇದು ಯಾರ ಹೆಸರುಗಳು ಅಲ್ಲ. ಶರೀರಕ್ಕೆ ಹೆಸರು, ಜೀವನಿಗೆ ಹೆಸರು, ಒಳಗಿರತಕ್ಕಂಥ ತತ್ವಾಭಿಮಾನಿಗಳ ಹೆಸರು ಅಂದ್ರೆ ಇದು ಯಾವುದೋ ಅವರ ಹೆಸರು ಅಲ್ಲವೇ ಅಲ್ಲ. ಪ್ರತಿಯೊಂದು ಮೂಲತಃ ಭಗವಂತನ ಹೆಸರು, ಭಗವಂತನದ್ದೇ ಹೆಸರು. ಆ ಭಗವಂತ ಅಲ್ಲಿರುವುದರಿಂದ ಆ ಇಂದ್ರಿಯಗಳಿಗೆ ಆ ಹೆಸರು ಬಂದಿದೆ. ಕಣ್ಣು, ನಯನ, ಚಕ್ಷುಷು, ಶ್ರೋತ್ರ, ಕಿವಿ ಅಂತೆಲ್ಲ ಹೇಳ್ತೇವೆ. ಸ್ವಭಾವತಃ ಅದೆಲ್ಲವೂ ಕೂಡ ಭಗವಂತನ ಹೆಸರು. ಭಗವಂತ ಆ ಸ್ಥಳದಲ್ಲಿದ್ದರಿಂದ ಆ ಅವಯವಕ್ಕೆ, ಇಂದ್ರಿಯಕ್ಕೆ ಆ ಹೆಸರು. ತತ್ವಾಭಿಮಾನ ದೇವತೆಗಳು ಇದ್ದಾರೆ ಶರೀರದಲ್ಲೆಲ್ಲ, ಇಂದ್ರಿಯಾಭಿಮಾನ ದೇವತೆಗಳು ಇದ್ದಾರೆ. ಆಯಾ ಇಂದ್ರಿಯಗಳಲ್ಲಿ ಆ ದೇವತೆಗಳು ಇದ್ದಾರೆ. ಆ ದೇವತೆಗಳ ಒಳಗೆ ಭಗವಂತ ಇದ್ದಾನೆ. ಭಗವಂತನಿಗೆ ಆ ಹೆಸರಿದ್ದರಿಂದ ಆ ಹೆಸರು ದೇವತೆಗಳಿಗೆ ಬಂತು. ಆ ನಂತರ ಭಗವಂತನ ಇಂದ್ರಿಯಗಳಲ್ಲಿದ್ದರಿಂದ ಆ ಇಂದ್ರಿಯಗಳಿಗೂ ಅದೇ ಹೆಸರು ಬಂತು. ಹೀಗೆ ಮೂಲತಃ ಯಾವುದನ್ನೇ ತೆಗೆದುಕೊಂಡ್ರು ಕೂಡ ಪ್ರತಿಯೊಂದು ಕೂಡ ಭಗವಂತನದ್ದೇ ನಾಮ. ಭಗವಂತನ ನಾಮ ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ಯಾವ ನಾಮವೂ ಇಲ್ಲ. ಎಲ್ಲವೂ ಕೂಡ ಮೂಲತಃ ಭಗವಂತನದ್ದೇ. ಆದ್ದರಿಂದ ನನ್ನ ಹೆಸರು, ಹೆಸರಿಗೋಸ್ಕರ ಎಷ್ಟು ಹೊಡೆದಾಟ. ಅಯ್ಯೋ ನನ್ನ ಹೆಸರು ಅಂತ ಹೇಳಿಬಿಟ್ಟು, ಹೆಸರೇ ದೊಡ್ಡದು, ಉಸಿರಿಗಿಂತ ಹೆಸರು ದೊಡ್ಡದಾಗಿರುತ್ತೆ ಅನೇಕರಿಗೆ. ಹಾಗಾಗಿ ಭಗವಂತ ಹೇಳತಕ್ಕಂಥದ್ದು ಪ್ರತಿಯೊಂದು ಕೂಡ ತನ್ನದ್ದು. ಯಾವಾಗ ಈ ಹೆಸರು ಯಾಕೆ ಬರುತ್ತೆ ಅಂದ್ರೆ ಅದು ಅಹಂಕಾರ ದ್ಯೋತಕ. ನಾನು, ನನ್ನ ಹೆಸರು ಅಂತ ಯಾವಾಗ ಬರ್ತದೆ ಅಂದ್ರೆ ಶರೀರದ ಮೇಲಿರತಕ್ಕಂಥ ಅಭಿಮಾನ ಅತಿಯಾದಾಗ ಆ ಹೆಸರು ಎನ್ನುವಂತ ಅಹಂಕಾರಕ್ಕೆ ದ್ಯೋತಕವಾಗಿರತಕ್ಕಂಥದ್ದು. ಅಹಂಕಾರ ಬಿಟ್ಟವನಿಗೆ ಅಂದ್ರೆ ಅಭಿಮಾನವನ್ನ ಬಿಟ್ಟವನಿಗೆ ಅಹಂಕಾರವೇ ಇರೋದಿಲ್ಲ. ಆದ್ರಿಂದ ಅವನ ಹೆಸರು ಬಗ್ಗೆ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ. ಎಲ್ಲವೂ ಭಗವಂತನ ಹೆಸರೇ ಅಂತ ಆದಾಗ ಹೆಸರಿನ ಬಗ್ಗೆ ಅಲ್ಲ, ಶರೀರ ಬಗ್ಗೆ ಅವನಿಗೆ ಅಭಿಮಾನ ಇಲ್ಲವಾದ್ರಿಂದ ಹೀಗೆ ಭಗವಂತ ಪ್ರತಿಯೊಂದು ಕೂಡ ಅದು ಭಗವಂತನದ್ದೇ ನಾಮಗಳಾಗಿದ್ದಾವೆ ಅಂತ ಕೃಷ್ಣ ಉದ್ಧವನಿಗೆ. ಆದ್ರಿಂದ ಸಂಸಾರ ಯಾರಿಗೆ ಅಂತ ಉದ್ಧವನ ಪ್ರಶ್ನೆ ಅಲ್ವಾ. ಸಂಸಾರ ಬರತಕ್ಕಂತಹದ್ದು ಆ ಶರೀರದ ಮೇಲಿರ್ತಕ್ಕಂಥ ಅಭಿಮಾನವುಳ್ಳ ಜೀವರಿಗೆ ಸಂಸಾರ. ಎಲ್ಲಿವರೆಗೆ ಅಭಿಮಾನ ಇರುತ್ತೆ ಅಲ್ಲಿವರೆಗೆ ಆ ಸಂಸಾರ ಎನ್ನುವಂತಹದ್ದು ಇದ್ದೇ ಇರುತ್ತೆ ಅಂತ. ಹಾಗಾಗಿ ಎಲ್ಲಿಯವರೆಗೆ ಅಭಿಮಾನ ಇರುತ್ತೆ ಅಜ್ಞಾನ ಹೋಗೋದಿಲ್ಲ. ಭಗವಂತನ ತತ್ವಜ್ಞಾನ ಎನ್ನುವಂತಹದ್ದು ಅವನಲ್ಲಿ ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಭಿಮಾನ ಹೋಗತಕ್ಕಂತಹದ್ದು ಅಂದ್ರೆ ಒಂದು ರೀತಿಯಲ್ಲಿ ವೈರಾಗ್ಯವನ್ನು ರೂಢಿಸಿಕೊಳ್ಳತಕ್ಕಂಥ, ಅದೇ ವೈರಾಗ್ಯ ಅಂತ ಹೇಳ್ತೇವೆ. ವೈರಾಗ್ಯ ಅಂದ್ರೆ ಬೇರೆ ಏನೂ ಇಲ್ಲ. ಹೊರಗೆ ಅಯ್ಯೋ ನಾ ಅದು ತಿನ್ನೋದಿಲ್ಲ, ಇದು ತಿನ್ನೋದಿಲ್ಲ, ಅದು ಅದು ಸರಿ. ಅದರ ಜೊತೆಯಲ್ಲಿ ಆ ಮಮಕಾರ ಅಹಂಕಾರಗಳು ಅಂತ ಏನಿದ್ದಾವೆ ಶರೀರದ ಮೇಲೆ ಅದು ಹೋಗಬೇಕು. ಅದು ಹೋದ್ರೆ ನಿಜವಾಗಿರತಕ್ಕಂತಹ ವೈರಾಗ್ಯ. ಎಲ್ಲಿಯವರೆಗೆ ಅದು ಹೋಗೋದಿಲ್ಲವೋ ಭಗವಂತನ ತತ್ವಜ್ಞಾನ ಅದು ಮನಸ್ಸಿನಲ್ಲಿರುತ್ತೆ ಹೊರತು ಸ್ಥಿರವಾಗಿ ಕೂತ್ಕೊಳ್ಳೋದಿಲ್ಲ. ಸಾಕ್ಷಿಯಲ್ಲಿ ಕೂತ್ಕೊಳ್ಬೇಕು. ಆ ಜ್ಞಾನ ಎನ್ನುವಂತಹದ್ದು ಸ್ಥಿರವಾಗಿರಬೇಕು. ಸ್ಥಿರವಾಗಿ ಬಂದಾಗ ಆ ಅಜ್ಞಾನಾದಿಗಳು ದೂರ ಹೋಗುತ್ತವೆ. ಆಗಲೇ ಅವನಿಗೆ ಆ ವೈರಾಗ್ಯ ರೂಢಿಸಿಕೊಳ್ತಾನೆ. ಆ ನಂತರವೇ ಆ ಭಗವಂತನ ಅನುಗ್ರಹವಾಗತಕ್ಕಂಥದ್ದು, ಭಗವಂತನ ಅಪರೋಕ್ಷವಾಗತಕ್ಕಂಥದ್ದು ಎಂಬಂತಹ ದೃಷ್ಟಿಯಿಂದ ಅದನ್ನ ಉಲ್ಲೇಖ ಮಾಡ್ತಾ ಕೃಷ್ಣ ದೃಷ್ಟಾಂತವನ್ನ ಕೊಡ್ತಾನೆ. ಯಥಾ ಹಿರಣ್ಯಂ ಸ್ವಕೃತಂ ಪುರಸ್ತಾತ್ ಪಶ್ಚಾಚ್ಚ ಸರ್ವಸ್ಯ ಹಿರಣ್ಮಯಸ್ಯ ತದೇವ ಮಧ್ಯೆ ವ್ಯವಹಾರ್ಯಮಾಣಂ ನಾನಾಪದೇಶೈ ಅಹಮಸ್ಯ ತದ್ವತ್. ಒಂದು ಚಿನ್ನ, ಸುವರ್ಣ, ಚಿನ್ನದ ರಥ, ಬಂಗಾರದ ಸುವರ್ಣದ ರಥವನ್ನ ಮಾಡ್ತಾರೆ. ಸುವರ್ಣದ ರಥ ಅಂದ್ರೆ ಏನು? ರಥ ಸುವರ್ಣದ್ದಲ್ಲ, ರಥ ಕಟ್ಟಿಗೆ ಇದೆ, ಮರದ್ದೇ ರಥ. ಅದಕ್ಕೆ ಚಿನ್ನದ ಪ್ಲೇಟ್ಸ್, ಚಿನ್ನದ ಹಾಳೆಗಳನ್ನ ಅಂಟಿಸಿ ಬಿಡ್ತಾರೆ. ಹೇಳುವಂತಹದ್ದೇನು ಕಟ್ಟಿಗೆ ರಥ ಅಂತ ಹೇಳೋದಿಲ್ಲ. ಚಿನ್ನವನ್ನ ಹಾಕೋದಕ್ಕಿಂತ ಮುಂಚೆ ಕಟ್ಟಿಗೆ ರಥವೇ, ಚಿನ್ನವನ್ನ ಹಾಕಿದ ಮೇಲೆ ಸುವರ್ಣ ರಥ, ಬೆಳ್ಳಿಯನ್ನು ಹಾಕಿದ್ರೆ ಬೆಳ್ಳಿ ರಥ ಅಂತ ಹೇಳ್ತಾರೆ ಹೊರತು ಅದನ್ನ ಕಟ್ಟಿಗೆ ರಥ ಅಂತ ಹೇಳೋದಿಲ್ಲ. ಆಯ್ತು, ರಥವನ್ನ ಏನು ಚಿನ್ನವನ್ನ ಹಾಕಿದ್ದಾರೆ, ಹಾಕೋದಕ್ಕಿಂತ ಮುಂಚೆ ಏನಾಗಿತ್ತು ಅದು ಚಿನ್ನ ಆಗಿತ್ತು. ಹಾಕಿದ ಮೇಲೂ ಕೂಡ ಅದು ಚಿನ್ನವೇ. ಸ್ವಲ್ಪ ದಿವಸ ಒಡವೆಗಳನ್ನು ಮಾಡಿಸ್ಕೊಳ್ತಾರಲ್ಲ, ಒಳ್ಳೆ ಬಳೆ ಗಿಳೆ ಓಲೆ ರಿಂಗು ಚೈನ್ ಎಲ್ಲ ಮಾಡಿಸ್ಕೊಳ್ತಾರೆ.
ಅದು ಯಾವ್ದದ್ದು ಚಿನ್ನದ್ದೇ. ಆ ಓಲೆಗಳನ್ನ ಮಾಡಿಸಿಕೊಳ್ಳೋದಕ್ಕಿಂತ ಮುಂಚೆ ಅದು ಚಿನ್ನವೇ ಆಗಿತ್ತು. ಓಲೆ ಆದ್ಮೇಲೆ ಅದು ಚಿನ್ನವೇ ಆಗಿದೆ. ಅನೇಕ ವರ್ಷ ಆಯ್ತು, ಸ್ವಲ್ಪ ಹಳತಾಗಿದೆ, ಅದನ್ನು ಕರಗಿಸಿಬಿಡೋಣ ಅಂದ್ರೆ ಮತ್ತದು ಚಿನ್ನವೇ ಆಗಿದೆ. ಮೊದಲು ಚಿನ್ನ, ಮತ್ತೆಯೂ ಚಿನ್ನ, ಅದು ಮಧ್ಯದಲ್ಲಿಯೂ ಕೂಡ ಚಿನ್ನವೇ ಆಗಿರತಕ್ಕಂತಹದ್ದು. ಹೀಗೆ ಪ್ರತಿಯೊಂದು ಕೂಡ ತಾನೇ ಆಗಿದ್ದೇನೆ ಅಂತ ಕೃಷ್ಣ ಪ್ರತಿಯೊಂದರ ಒಳಗೂ ಪ್ರತಿಯೊಬ್ಬನ ಒಳಗೂ ಕೂಡ ತಾನೇ ಇದ್ದೇನೆ. ಹಾಗೆ ಎಲ್ಲವನ್ನೂ ಚಿನ್ನ ಎಂಬಂತ ಹೆಸರಿನಿಂದನೇ ಕರೀತೇವೆ. ಪ್ರತಿಯೊಂದು ತಾನೇ ಆಗಿದ್ದೇನೆ. ಪ್ರತಿಯೊಂದು ಹೆಸರು, ಪ್ರತಿಯೊಬ್ಬರ ಹೆಸರು ಕೂಡ ತನ್ನದ್ದೇ ಆಗಿದೆ, ಹೊರತು ಬೇರೆ ಯಾರದ್ದು ಅಲ್ಲವೇ ಅಲ್ಲ ಅಂತ ಸುವರ್ಣದ ಚಿನ್ನದ ದೃಷ್ಟಾಂತವನ್ನ ಕೃಷ್ಣ ಕೊಡ್ತಾನೆ. ದೇವತೆಗಳೇ ಆಗಲಿ, ದಾನವರೇ ಆಗಲಿ, ಮಾನವರೇ ಆಗಲಿ, ಯಾವುದೇ ಜೀವಾಗಿದ್ರೂ ಕೂಡ ಅವನನ್ನ ಆಯಾ ಹೆಸರಿನಿಂದ ಕರೆಯಬೇಕಾದ್ರೆ ಭಗವಂತನೇ ಆ ಕಾಲದಲ್ಲಿ ಎಲ್ಲಿರ್ತಾನೆ. ಮೊದಲು ಭಗವಂತ ಇದ್ದ, ಮಧ್ಯದಲ್ಲಿ ಇದ್ದಾನೆ, ಆ ನಂತರ ಭಗವಂತ ಇರ್ತಾನೆ. ಹಾಗಾಗಿ ಆ ಜೀವನಿಗೆ ಏನೋ ಒಂದು ಹೆಸರನ್ನು ಕರಿತೇವೆ. ಅವನು ಇರುವಷ್ಟು ಕಾಲ ಮಾತ್ರ ಆ ಹೆಸರನ್ನು ಕರಿತೇವೆ. ಅವನು ಹೋದ ಮೇಲೆ ಮುಗಿದು ಹೋಯ್ತು. ಆದ್ರೆ ಆ ಹೆಸರು ಭಗವಂತನಿಗೆ ಯಾವಾಗಲೂ ಇರುತ್ತೆ. ಆ ಜೀವ ಹುಟ್ಟೋದಕ್ಕಿಂತ ಮುಂಚೆ ಆ ಹೆಸರು ಭಗವಂತನಿಗಿತ್ತು. ಆ ಜೀವ ಇರುವಷ್ಟು ಕಾಲ ಭಗವಂತನಿಗೂ ಆ ಹೆಸರು ಇದೆ. ಆ ಜೀವ ಹೋದ ಮೇಲೆ ಆ ಹೆಸರು ಭಗವಂತನಿಗೆ ಇದೆ. ಅದಕ್ಕೆ ಕೊಟ್ಟಿರತಕ್ಕಂತ ದೃಷ್ಟಾಂತ ಚಿನ್ನದ ದೃಷ್ಟಾಂತವನ್ನ ಕೊಟ್ಟಿದ್ದಾನೆ. ಹೀಗೆ ಪ್ರತಿಯೊಂದು ಕಡೆಯೂ ಕೂಡ ಇರತಕ್ಕಂತಹದ್ದು ಭಗವಂತ, ಮುಖ್ಯ ಭಗವಂತನೇ ಹೊರತು ಬೇರೆ ಯಾವುದೂ ಅಲ್ಲ ಅಂತ ಹೀಗೆ ಉದ್ಧವನಿಗೆ ಹೇಳ್ತಾ ಪುನಃ ಮುಂದೆ ಹೇಳ್ತಾನೆ. ತ್ರಿವಿಧ ಜೀವರಾಶಿಗಳಿಗೆ ತ್ರಿವಿಧವಾಗಿರತಕ್ಕಂತಹ ಗತಿಯನ್ನ ಕೊಡತಕ್ಕಂತಹದ್ದು ಸ್ವತಃ ಭಗವಂತ. ಅದು ತನ್ನ ಇಚ್ಛೆಯಂತೆ. ಭಗವಂತನ ಇಚ್ಛೆ ಇದ್ರೆ ಪ್ರಪಂಚ ಇದೆ. ಭಗವಂತನ ಇಚ್ಛೆ ಇಲ್ಲದೆ ಹೋದ್ರೆ ಪ್ರಪಂಚವೇ ಇಲ್ಲ. ಆದ್ದರಿಂದ ನಿಜವಾಗಿರತಕ್ಕಂತ ಸತ್ಯಭೂತನಾಗಿರತಕ್ಕಂತಹದ್ದು ಅಂದ್ರೆ ಸ್ವತಂತ್ರನಾಗಿರತಕ್ಕಂತಹದ್ದು ಕೇವಲ ಭಗವಂತ. ಸ್ವತಂತ್ರನಾಗಿರತಕ್ಕಂತಹದ್ದು ಭಗವಂತ ಬಿಟ್ರೆ ಬೇರೆ ಯಾವುದೂ ಕೂಡ ಸ್ವತಂತ್ರ ಅಲ್ಲ. ಪ್ರತಿಯೊಂದು ಕೂಡ ಅಸ್ವತಂತ್ರವಾಗಿರತಕ್ಕಂತಹದ್ದು ಅಂತ ಹೀಗೆ ಭಗವಂತನಿಗೆ ಸತ್ಯ, ಭಗವಂತ ಸತ್ಯ. ಅನೇಕರು ಹೇಳ್ತಾರಲ್ವಾ, ದೇವರೊಂದೇ ಸತ್ಯ ರೀ, ಉಳಿದು ಯಾವುದು ಸತ್ಯ ಅಲ್ಲ, ಎಲ್ಲ ಸುಳ್ಳು ಅಂತ ಹೇಳ್ಬಿಡ್ತಾರೆ. ಆ ಸತ್ಯ ಶಬ್ದಕ್ಕೆ ಅರ್ಥವೇ ವಿಶಿಷ್ಟವಾಗಿರುತ್ತೆ. ಎಲ್ಲವೂ ಸತ್ಯವೇ, ಆದರೆ ಒಂದೊಂದು ಕಡೆ ಸತ್ಯ ಎಂಬಂತಹ ಶಬ್ದವನ್ನು ಬಳಸಬೇಕಾದ್ರೆ ಬೇರೆ 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 ಅರ್ಥಗಳಲ್ಲಿದೆ ಅಂತ ಅದನ್ನು ಹೇಳ್ತಕ್ಕಂಥದ್ದು ಭಗವಂತ. ಹೀಗೆ ಭಗವಂತನ ಇಚ್ಛೆ ಇದ್ರೆ ಪ್ರಪಂಚ ಇದೆ, ಭಗವಂತನ ಇಚ್ಛೆ ಇಲ್ಲ ಅಂದ್ರೆ ಪ್ರಪಂಚ ಇಲ್ಲ ಅಂತ ಹೇಳ್ಬೇಕಾದ್ರೆ ಭಗವಂತ ಸ್ವತಂತ್ರನಾಗಿ ಇದ್ದಾನೆ. ಭಗವಂತ ಸತ್ಯ ಅಂದ್ರೆ ಭಗವಂತ ಸ್ವತಂತ್ರ ಎಂಬಂತ ಅರ್ಥದಲ್ಲಿ ಸತ್ಯ ಎಂಬಂತಹ ಶಬ್ದವನ್ನ ಭಗವಂತನಲ್ಲೇ ಬಳಸತಕ್ಕಂತಹದ್ದು. ಆದ್ದರಿಂದ ಭಗವಂತನಲ್ಲಿರತಕ್ಕಂತಹ ಸ್ವಾತಂತ್ರ್ಯ ಎಂಬಂತಹ ಗುಣವೇ ಮುಖ್ಯವಾಗಿರತಕ್ಕಂತಹ ಸತ್ಯತ್ವ, ಅದು ಭಗವಂತನಲ್ಲಿ. ಇನ್ನು ಪ್ರಪಂಚ ಸತ್ಯ, ಅದು ಹೇಗೆ? ಯಾವಾಗಲೂ ಇದೆ. ಭಗವಂತನು ಸೃಷ್ಟಿ ಮಾಡಿದ ಮೇಲೆ ಪ್ರಳಯ ಕಾಲದವರೆಗೆ ಪ್ರಪಂಚ ಯಾವಾಗಲೂ ಇದ್ದೇ ಇರುತ್ತೆ. ಅದನ್ನ ಪ್ರವಾಹ ರೂಪವಾಗಿರತಕ್ಕಂಥದ್ದು. ಪ್ರವಾಹದ ಹೇಗೆ ನದಿಯಲ್ಲಿ ಪ್ರವಾಹ ನೀರು ಹರಿದುಕೊಂಡು ಹೋಗ್ತಾನೆ ಇರುತ್ತೆ, ಮತ್ತೆ ಹೊಸ ನೀರು ಬರ್ತಾನೆ ಇರುತ್ತೆ. ಅದೇ ರೀತಿ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂತಹ ಪ್ರಪಂಚದಲ್ಲಿ ಪ್ರಳಯದವರೆಗೆ ಅನಂತ ಜೀವರಾಶಿಗಳು ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಆದ್ರಿಂದ ಪ್ರಪಂಚಕ್ಕೆ ಸತ್ಯತ್ವ ಅಂದ್ರೆ ನಿರಂತರ ಅಸ್ತಿತ್ವವೇ ಪ್ರಪಂಚದ ಸತ್ಯತ್ವ. ಭಗವಂತನಂತೆ ಅಲ್ಲ, ಭಗವಂತ ಸ್ವತಂತ್ರನಾಗಿದ್ದಾನೆ. ಪ್ರಪಂಚ ಭಗವಂತನ ಇಚ್ಛೆಯಂತೆ ಇದೆ. ಭಗವಂತ ಇಚ್ಛೆ ಮಾಡಿದ್ದಾನೆ, ಇಷ್ಟು ಕಾಲ ಪ್ರಪಂಚ ಇರಬೇಕು, ಆದ್ರಿಂದ ಪ್ರಪಂಚ ಇದೆ. ಆದ್ರಿಂದ ಪ್ರಪಂಚಕ್ಕೆ ಸತ್ಯತ್ವ ಅಂದ್ರೆ ಭಗವಂತನ ಇಚ್ಛೆಯಂತೆ ನಿರಂತರವಾಗಿ ಇರತಕ್ಕಂತಹದ್ದು ಅಸ್ತಿತ್ವವೇ ಪ್ರಪಂಚದ ಸತ್ಯತ್ವ. ಹೀಗೆ ಆ ಪ್ರಪಂಚದ ಸತ್ಯತ್ವಕ್ಕೂ ಮತ್ತು ತನಗೂ ಇರತಕ್ಕಂತಹ ಸತ್ಯತ್ವಕ್ಕೂ ಕೂಡ ಭಗವಂತ ವ್ಯತ್ಯಾಸವನ್ನ ತೋರಿಸಿಕೊಡ್ತಾ ಹೇಳ್ತಾನೆ. ನಯತ್ ಪುರಸ್ತಾತ್ ಉತಯನ್ನ ಪಶ್ಚಾತ್ ಮಧ್ಯೆ ಚ ತನ್ನ ವ್ಯಪದೇಶ ಮಾತ್ರಂ ಭೂತಂ ಪ್ರಸಿದ್ಧಂಚ ಪರೇಣ ಯದ್ವತ್ ತದೇವ ಸತ್ ಸ್ಯಾತ್ ಇತಿ ಮೇ ಮನೀಷ. ಯಾವುದನ್ನೇ ನೋಡಿದ್ರು ಕೂಡ ಪ್ರಪಂಚದಲ್ಲಿ ಹಿಂದೆ ಅದು ಸ್ವತಂತ್ರವಾಗಿ ಇರಲೇ ಇಲ್ಲ, ಇನ್ನು ಮುಂದೆಯೂ ಕೂಡ ಅದು ಸ್ವತಂತ್ರವಾಗಿ ಇರುವುದೇ ಇಲ್ಲ, ಇನ್ನು ಮಧ್ಯದಲ್ಲಿ ಸ್ವತಂತ್ರವಾಗಿರ್ಲಿಕ್ಕೆ ಸಾಧ್ಯವ, ಮಧ್ಯದಲ್ಲಿ ಕೂಡ ಸ್ವತಂತ್ರವಾಗಿರುವುದಿಲ್ಲ. ಆದ್ರಿಂದ ಇಡೀ ಪ್ರಪಂಚದಲ್ಲಿ ಯಾರೇ ಯಾವ ಕಾಲದಲ್ಲಿ ಹುಟ್ಟಿ ಏನೇ ಆದರೂ ಕೂಡ ಮೊದಲು ಅವರು ಸ್ವತಂತ್ರರಾಗಿರ್ಲಿಲ್ಲ, ಆನಂತರವೂ ಸ್ವತಂತ್ರರಾಗಿರುವುದಿಲ್ಲ, ಮಧ್ಯದಲ್ಲಿ ಇಲ್ಲ. ಅಂದ್ರೆ ಅವರೆಲ್ಲರೂ ಕೂಡ ಅಸ್ವತಂತ್ರರು. ಮತ್ತೆ ಸ್ವತಂತ್ರನಾಗಿರತಕ್ಕಂತಹದ್ದು ಭಗವಂತ ಮಾತ್ರ. ಆದ್ರೆ ನಾವೇನ್ ಮಾಡ್ತೇವೆ, ನಾವು ಸ್ವತಂತ್ರನಾಗಿದ್ದೇವೆ, ನಾವು ಇಂಡಿಪೆಂಡೆಂಟ್ ಆಗಿದ್ದೇವೆ ಅಂತ ಕೇವಲ ವ್ಯವಹಾರ ಮಾತ್ರ ಹೇಳಿಕೊಳ್ಳುವುದಕ್ಕೆ ಮಾತ್ರ ಹೊರತು ನಿಜವಾಗಿಯೂ ಕೂಡ ಇಡೀ ಪ್ರಪಂಚ ಭಗವಂತನಿಂದಾಗಿರತಕ್ಕಂತಹದ್ದು, ಭಗವಂತನ ಇಚ್ಛೆಯಿಂದಾಗಿರತಕ್ಕಂತಹದ್ದು. ಕೇವಲ ಭಗವಂತನೊಬ್ಬನೇ ಸ್ವತಂತ್ರ ಎಂಬಂತಹ ಜ್ಞಾನವನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ
ದೃಢವಾಗಿ ಸಂಪಾದನೆ ಮಾಡಬೇಕು ಅಂತ ಅದನ್ನ ತೋರಿಸಿಕೊಡ್ತಾ ಜಗತ್ತು ಅಸ್ವತಂತ್ರ, ಜಗತ್ತು ಅಸತ್ ಅಂತ ಹೇಳ್ತಾರೆ. ಅಸತ್ ಅಂದ್ರೆ ಸುಳ್ಳು ಎಂಬಂತ ಅರ್ಥದಲ್ಲಿ ಅಲ್ಲ, ಅಸತ್ ಅಂದ್ರೆ ಅಸ್ವತಂತ್ರ ಎಂಬಂತ ಅರ್ಥದಲ್ಲಿ ಅಸತ್ ಅಂತ ಹೇಳ್ತಾರೆ. ಭಗವಂತನೊಬ್ಬನೇ ಸತ್ಯ ಅಂದ್ರೆ ಭಗವಂತನೊಬ್ಬನೇ ಸ್ವತಂತ್ರ ಎಂಬಂತ ಅರ್ಥದಲ್ಲಿ ಹೇಳ್ತಾನೆ. ಭಗವಂತನೊಬ್ಬನೇ ಸತ್ಯ, ಉಳಿದಿದ್ದೆಲ್ಲ ಸುಳ್ಳು ಎಂಬಂತ ಅರ್ಥದಲ್ಲಿ ಹೇಳ್ತಕ್ಕಂಥದ್ದು ಅಲ್ಲ. ಸತ್ ಅಸತ್ ಎನ್ನುವಂತ ವಿಷಯವನ್ನ ಕೃಷ್ಣ ನಿರೂಪಣೆ ಮಾಡ್ತಾ ಭಗವಂತನೊಬ್ಬನೇ ಸತ್ಯ ಅಂದ್ರೆ ಅವನೊಬ್ಬನೇ ಸ್ವತಂತ್ರ, ಉಳಿದದ್ದೆಲ್ಲವೂ ಅಸತ್ಯ ಅಂದ್ರೆ ಉಳಿದೆಲ್ಲವೂ ಕೂಡ ಅಸ್ವತಂತ್ರ ಎಂಬಂತ ಅರ್ಥದಲ್ಲಿ ಹೀಗೆ ಕೃಷ್ಣ ಹೇಳಿಬಿಟ್ಟು ಏವಂ ಸ್ಫುಟಂ ಬ್ರಹ್ಮ ವಿವಿಚ್ಯ ಹೇತುಭಿ ಪರಾಪವಾದೇನ ವಿವೇಕ ಬುದ್ಧ್ಯ ಚಿತ್ವಾ ಆತ್ಮ ಸಂದೇಹಂ ಅಪಾರಮೇತ ಸ್ವಾನಂದ ತುಷ್ಟೋ ಅಖಿಲ ಕಾಮುಕೇಭ್ಯ. ಹೀಗೆ ಭಗವಂತ ಇದು ಸ್ವತಂತ್ರ, ಇದು ಅಸ್ವತಂತ್ರ ಎಂಬಂತಹ ಜ್ಞಾನ ಅದನ್ನು ಸರಿಯಾಗಿ ರೂಢಿಸಿಕೊಂಡು ಜಗತ್ತು ಅದು ಅಸ್ವತಂತ್ರ ಅಂದ್ರೆ ಅಲ್ಪಶಕ್ತಿ ಉಳ್ಳದ್ದು, ಪರಾಧೀನವಾದದ್ದು. ಸ್ವತಂತ್ರ ಅಂದ್ರೆ ಏನು? ಅಸ್ವತಂತ್ರ. ಸ್ವತಂತ್ರ ಇಡೀ ಭಗವಂತನೊಬ್ಬನೇ ಸ್ವತಂತ್ರ ಇರ್ಲಿ, ನಾವೆಲ್ಲ ಅಸ್ವತಂತ್ರನೇ. ಆದ್ರೂ ಕೂಡ ನಮಗೂ ಬೇಕಾದಷ್ಟು ಶಕ್ತಿ ಸಾಮರ್ಥ್ಯ ಇದೆ ಅಲ್ವಾ, ನಾವು ಎಲ್ಲಾ ಕೆಲಸಗಳನ್ನು ಮಾಡ್ತೇವಲ್ವಾ ಅಂತ ಅನೇಕರು ಹೇಳ್ತಾರೆ. ನಾವು ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ, ನಾವು ಯಾರ ಅಧೀನದಲ್ಲಿಯೂ ಇಲ್ಲ ಅನ್ನುವಂತ ಮಾತನ್ನು ಅನೇಕರು ಆಡ್ತಕ್ಕಂಥದ್ದು. ಹಾಗಾಗಿ ಭಗವಂತ ಸ್ವತಂತ್ರ ಅಂದ್ರೆ ಪರಿಪೂರ್ಣನಾಗಿ ಸರ್ವ ಸಮರ್ಥನಾಗಿ ಸ್ವತಂತ್ರನಾಗಿರತಕ್ಕಂಥದ್ದು. ಜಗತ್ತು ಅಸ್ವತಂತ್ರ ಅಂದ್ರೆ ಭಗವಂತನ ಅಧೀನವಾಗಿ ಇರತಕ್ಕಂಥದ್ದು. ಅಸ್ವತಂತ್ರ ಅಂದ್ರೆ ಹೇಳ್ತಾರಲ್ಲ ಇಂಡಿಪೆಂಡೆಂಟ್ ಅಂತ ಹೇಳ್ಬಿಡ್ತಾರೆ. ಯಾವ್ದನ್ನ ನಾವು ಇಂಡಿಪೆಂಡೆನ್ಸ್ ಅಂತ ಹೇಳ್ತೇವೆ, ಬಂತು ಇವಾಗ ನೆಕ್ಸ್ಟ್ ಆಗಸ್ಟ್ ಅಲ್ವಾ, 15ನೇ ತಾರೀಕು ಬಂದ್ರೆ ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾರೆ. ಯಾವ್ದನ್ನ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ? ಯಾರು ಇಂಡಿಪೆಂಡೆಂಟ್ ಅಲ್ಲ, ಎಲ್ಲರೂ ಕೂಡ ಡಿಪೆಂಡೆಂಟ್. ಇಂಡಿಪೆಂಡೆನ್ಸ್ ಈಸ್ ನಾಟ್ ಇಂಡಿಪೆಂಡೆನ್ಸ್. ಮತ್ತೆ ಸೆಲ್ಫ್ ಡಿಪೆಂಡೆನ್ಸ್ ಓನ್ಲಿ ಇಂಡಿಪೆಂಡೆನ್ಸ್ ಅಲ್ವಾ. ಹಾಗಾಗಿ ನಾವು ಯಾವುದನ್ನ ಸ್ವಾತಂತ್ರ್ಯ ಅಂತ ಕರಿತೇವೆ ಅಲ್ಲಿ ಸ್ವಾತಂತ್ರ್ಯವೇ ಇಲ್ಲ. ಮತ್ತೆ ಯಾವುದ್ರಲ್ಲಿ ಸ್ವಾತಂತ್ರ್ಯ? ಸೆಲ್ಫ್ ಡಿಪೆಂಡೆನ್ಸ್ ಅಂದ್ರೆ ನಮಗೆ ನಾವಂತಲ್ಲ, ಸೆಲ್ಫ್ ಅಂದ್ರೆ ಭಗವಂತನ. ಆ ಭಗವಂತನ ಅಧೀನರಾಗಿ ನಾವು ಇದ್ದಾಗ ಅವಾಗ ಹೇಳ್ಕೊಳ್ಬೇಕು, ಹೌದಪ್ಪ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಭಗವಂತನ ಮೇಲೆ ಡಿಪೆಂಡ್ ಆಗಿದ್ದೇನೆ ಎನ್ನುವಂತಹ ಭಾವನೆ ಯಾವಾಗ ಬರುತ್ತೆ ನಿಜವಾಗ್ಲೂ ಆವಾಗ ಅವನಿಗೆ ಸ್ವಾತಂತ್ರ್ಯ ಬರುತ್ತೆ. ಅದು ಬಿಟ್ರೆ ನಾವ್ ಯಾವಾಗಲೂ ಇನ್ನೊಬ್ಬರನ್ನ ಆಶ್ರಯಿಸಿಕೊಂಡೇ ಇರ್ತೇವೆ, ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರ್ತೇವೆ, ಹೇಳಿಕೊಳ್ತಕ್ಕಂಥದ್ದು ಮಾತ್ರ ಇಂಡಿಪೆಂಡೆಂಟ್ ಅಂತ. ಹಾಗಾಗಿ ಭಗವಂತ ಹೇಳ್ತಾನೆ, ಸರಿಯಾಗಿ ತಿಳ್ಕೊಳ್ಬೇಕು, ಇಡೀ ಪ್ರಪಂಚ ಸ್ವತಂತ್ರ ಅಲ್ಲ, ಭಗವಂತನೊಬ್ಬನೇ ಸ್ವತಂತ್ರ. ಮತ್ತು ಅಸ್ವತಂತ್ರ ಅಂದ್ರೆ ಪ್ರತಿಯೊಂದು ಕೂಡ ಭಗವಂತನ ಅಧೀನದಲ್ಲಿ ಇದೆ. ಯಾಕೆಂದ್ರೆ ಅದು ಅಲ್ಪ ಶಕ್ತಿ ಉಳ್ಳದ್ದು. ಯಾವುದೇ ರೀತಿಯಾಗಿರತಕ್ಕಂತ ಶಕ್ತಿ ಸಾಮರ್ಥ್ಯ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಈ ರೀತಿಯಾಗಿರತಕ್ಕಂತಹ ಜ್ಞಾನ, ಸ್ವಾತಂತ್ರ್ಯದ ಜ್ಞಾನ ಅದು ಪ್ರತಿಯೊಬ್ಬನಿಗೂ ಕೂಡ ಇರಬೇಕು ಎನ್ನುವಂತಹ ಮಾತನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಹೀಗೆ ನಾತ್ಮ ವಪುಹು ಪಾರ್ಥಿವಂ ಇಂದ್ರಿಯಾಣಿ ದೇವಾಹಿ ಅಸುಹು ವಾಯು ಜಲಂ ಹುತಾಶಃ ಮನಃ ಅನ್ನ ಮಾತ್ರಂ ಧಿಷಣಾಚ ಸತ್ವಂ ಅಹಂಕೃತಿ ಖಂ ಕೃತಿ ಅರ್ಥ ಸಾಮ್ಯಂ. ಶರೀರದಲ್ಲಿರ್ತಕ್ಕಂಥ ಎಲ್ಲ ಇಂದ್ರಿಯಗಳನ್ನು ಹೇಳಿಬಿಟ್ಟಿದ್ದಾನೆ ಕೃಷ್ಣ. ಏನೇನಿದೆ ಶರೀರದಲ್ಲಿ, ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು, ಪ್ರತಿಯೊಂದು ಕೂಡ ಶರೀರದಲ್ಲಿರ್ತಕ್ಕಂಥದ್ದು ಅದು ಭಗವಂತನಿಂದಾಗಿ. ಅದು ನಾವೇನು ಹೇಳ್ತೇವೆ, ನಾನು ನೋಡ್ತೇನೆ, ನಾನು ಮಾಡ್ತೇನೆ, ನಾನು ಕೇಳ್ತೇನೆ, ನಾನು ಹೇಳ್ತೇನೆ, ನಾನು ತಿಂತೇನೆ, ಪ್ರತಿಯೊಂದರಲ್ಲಿಯೂ ಕೂಡ ಮನುಷ್ಯ ಹೇಳ್ತಕ್ಕಂಥದ್ದು ನಾನು 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 ಎಂಬಂತಹ ಅಹಂ ಇದೆ ಅಲ್ವಾ. ಅದು ಅಹಂ ಎನ್ನುವಂತಹದ್ದು ಅದು ಸರಿಯಲ್ಲ. ಯಾಕೆ ಅಂದ್ರೆ ನಿಜವಾಗಿ ಅಹಂ ಅಂದ್ರೆ ಭಗವಂತನೇ ಅಹಂ. ನಾವು ಹೇಳ್ತಕ್ಕಂಥದ್ದು ಯಾರನ್ನ ಅಹಂ ಅಂತ ಹೇಳ್ತೇವೆ? ನಮ್ಮನ್ನ ತೋರಿಸಿಕೊಂಡು, ನಮ್ಮ ಶರೀರವನ್ನು ತೋರಿಸಿಕೊಂಡು ಅಹಂ ನಾನು ಅಂತ ಹೇಳ್ತೇವೆ. ಆದ್ರೆ ನಿಜವಾಗಿ ಅಹಂ ಅಂದ್ರೆ ಭಗವಂತ. ಯಾಕೆ ಭಗವಂತ ಅಹಂ ಅಂದ್ರೆ ಯಾವುದನ್ನ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲವೋ ಅದು ಅಹಂ. ನ ಜಹಾತೀತಿ ಅಹಂ ನ ಜಕ್ಯತೇತಿ. ಭಗವಂತನನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಒಂದು ಕ್ಷಣವೂ ಕೂಡ ಭಗವಂತನನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಿಜವಾಗಿರತಕ್ಕಂತ ಅಹಂ ಅಂದ್ರೆ ಭಗವಂತ. ಅಂತಹ ಅಹಂ ಎನ್ನುವಂತಹ ಭಗವಂತನ ನಾಮವನ್ನು ನಾವೇನ್ ಮಾಡ್ತೇವೆ, ನಾನು ಅಹಂ ಅಂತ ನಮ್ಮಲ್ಲಿ ಹೇಳ್ಕೊಳ್ತೇವಲ್ವಾ. ಇದಕ್ಕಿಂತ ದೊಡ್ಡ ದೋಷ ಬೇರೆ ಇಲ್ಲ. ಆದ್ರಿಂದ ಅಹಂ ಅಂತ ನಾನು ಹೇಳ್ಕೊಂಡ್ರು ಕೂಡ ಯಾವ ಚಿಂತನೆ ಹೇಗಿರಬೇಕು ಅಂದ್ರೆ ನನ್ನೊಳಗಿರತಕ್ಕಂತ ಭಗವಂತನನ್ನ ನಾನು ಅಹಂ ಅಂತ ಹೇಳ್ತಾ ಇದ್ದೇನೆ, ಬಿಟ್ರೆ ಈ ಶರೀರವನ್ನಾಗ್ಲಿ ಅಥವಾ ಈ ಜೀವನನ್ನಾಗ್ಲಿ ಅಹಂ ಎಂಬಂತಹ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಆದ್ರಿಂದ ಭಗವಂತನನ್ನ ಹೇಗೆ ಉಪಾಸನೆ ಮಾಡಬೇಕು, ನಾವು ನೋಡ್ತಕ್ಕಂತ ಯಾವುದೇ ಪದಾರ್ಥ ವಸ್ತು ಏನೇ ಇರ್ಲಿ ಭಗವಂತ ಹೇಗಿದ್ದಾನೆ, ಹೀಗ ಇಲ್ಲ, ಹಾಗಿಲ್ಲ, ಹೀಗಲ್ಲ. ಆತ್ಮ ನೇತಿ ನೇತಿ ಉಪನಿಷತ್ ಹೇಳ್ತಕ್ಕಂತ ಭಗವಂತ ವಿಲಕ್ಷಣ.
ಪ್ರಪಂಚದಲ್ಲಿ ನೋಡುವಂತಹ ಕೇಳುವಂತಹ ಯಾವ ವಸ್ತುಗಳಂತೆ ಭಗವಂತ ಎಲ್ಲ ಅದೆಲ್ಲದಕ್ಕಿಂತಲೂ ಅತ್ಯಂತ ವಿಲಕ್ಷಣನಾಗಿದ್ದಾನೆ. ನೇತಿ ನೇತಿ ಆತ್ಮ ಯಹ ಉಪಾಸಿತವ್ಯ. ಭಗವಂತನನ್ನು ಅದೇ ರೀತಿ ಉಪಾಸನೆ ಮಾಡಬೇಕಂತ. ಯಾಕೆಂದ್ರೆ ಭಗವಂತನನ್ನು ಕೊಂಡಾಡತಕ್ಕಂಥದ್ದು ಭಗವಂತನ ಗುಣಗಳನ್ನ ಶ್ರುತಿ ಸ್ಮೃತಿಗಳು ಹೇಳ್ತವೆ. ಗುಣಗಳನ್ನ ಭಗವಂತನ ತಿಳಿಯತಕ್ಕಂತಹದ್ದು ಒಂದು. ನಾವು ಹೇಗಿದ್ದಾನೆ ಅಂತ ಕೇಳುವಾಗ ಪ್ರಪಂಚದಲ್ಲಿ ನಾವು ನೋಡುವಂತಹ ವಸ್ತುವನ್ನ ತೋರಿಸಿ, ಅದು ಆಕಾಶವೇ ಇರಬಹುದು, ಮತ್ತೊಂದಿರಬಹುದು, ಆ ವಸ್ತುವನ್ನ ತೋರಿಸಿ ಭಗವಂತ ಇದರಂತೆ ಇದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಭಗವಂತ ಆ ರೀತಿ ಇಲ್ಲವೇ ಇಲ್ಲ. ಯಾಕೆ ಅದೆಲ್ಲವನ್ನ ಸೃಷ್ಟಿ ಮಾಡಿರ್ತಕ್ಕಂತ ಭಗವಂತ ಅದೆಲ್ಲದಕ್ಕಿಂತಲೂ ಅತ್ಯಂತ ವಿಲಕ್ಷಣನಾಗಿದ್ದಾನೆ. ಆದ್ರಿಂದ ನೇತಿ ನೇತಿ ಆತ್ಮ, ಭಗವಂತನನ್ನು ಉಪಾಸನೆ ಮಾಡತಕ್ಕಂತಹದ್ದೇ ಆ ರೀತಿ ಅಂತ. ಹೀಗೆ ಭಗವಂತ ಆ ಸೃಷ್ಟಿ ಅಂದ್ರೆ ಭಗವಂತನನ್ನ ಚಿಂತನೆ ಮಾಡತಕ್ಕಂತ ರೀತಿಯನ್ನ ವರ್ಣನೆ ಮಾಡ್ತಾನೆ. ಹೀಗೆ ತ್ರಿವಿಧ ಜೀವರಾಶಿಗಳನ್ನು ಭಗವಂತನೇ ಸೃಷ್ಟಿ ಮಾಡ್ತಾನೆ. ತ್ರಿವಿಧ ಜೀವರಾಶಿಗಳಿಂದ ತ್ರಿವಿಧವಾಗಿರತಕ್ಕಂತ ಕರ್ಮಗಳನ್ನ ಭಗವಂತನೇ ಮಾಡಿಸ್ತಾನೆ. ತ್ರಿವಿಧ ಕರ್ಮಗಳಿಗೆ ಅನುಗುಣವಾಗಿರತಕ್ಕಂತ ತ್ರಿವಿಧ ಫಲಗಳನ್ನು ಭಗವಂತನೇ ನೀಡ್ತಾನೆ ಅಂತ ಅದನ್ನ ವರ್ಣನೆ ಮಾಡ್ತಾನೆ. ವಿಶೇಷವಾಗಿ ಅದನ್ನ ಪಂಡಿತಾಚಾರ್ಯರು ವಾಯುಸ್ಥಿತಿಯಲ್ಲಿ ಹೇಳ್ತಾರೆ. ಭಗವಂತನೇ ಮಾಡ್ತಾನಂದ್ರೆ ವಿಶೇಷವಾಗಿ ಭಗವಂತ ಮುಖ್ಯ ಪ್ರಾಣದೇವರ ಮೂಲಕವೇ ಎಲ್ಲವನ್ನ ಮಾಡಿಸತಕ್ಕಂಥದ್ದು. ತತ್ವಜ್ಞಾನ್ ಮುಕ್ತಿ ಭಾಜ ಸುಖಯಸಿ ಹಿ ಗುರೋ ಯೋಗ್ಯತಾ ತಾರತಮ್ಯಾತ್ ಆಧತ್ಸೆ ಮಿಶ್ರ ಬುದ್ಧೀನ್ ತ್ರಿದಿವ ನಿರಯ ಭೂ ಗೋಚರಾನ್ ನಿತ್ಯಬದ್ಧಾನ್ ತಾಮಿಶ್ರಾಂಧಾದಿಕಾಖ್ಯೆ ತಮಸಿ ಸುಬಹುಲಂ ದುಃಖಯಸಿ ಅನ್ಯಥಾ ಜ್ಞಾನ್. ಇಷ್ಟನ್ನು ಮಾಡತಕ್ಕಂಥದ್ದು ಪ್ರಾಣದೇವರು. ಹಾಗೆ ವಿಷ್ಣೋ ಆಜ್ಞಾಭಿ, ಇದೆಲ್ಲವನ್ನ ಪ್ರಾಣದೇವರು ಮಾಡತಕ್ಕಂಥದ್ದು ಭಗವಂತನ ಅಪ್ಪಣೆಯಂತೆ. ವಿಷ್ಣೋ ಆಜ್ಞಾಭಿ ತಂ ಶ್ರುತಿ ಶತಂ ಇತಿಹಾಸಾದಿತ ಆಗ. ಇದನ್ನ ಮುಖ್ಯ ಪ್ರಾಣದೇವರ ಮಹಿಮೆಯನ್ನ ಭಗವಂತ ಪ್ರಾಣದೇವರ ಮೂಲಕ ಈ ರೀತಿ ಮಾಡಿಸ್ತಾ ಇದ್ದಾನೆ ಎಂಬಂತಹ ವಾಯುದೇವರ ಮಹಿಮೆಯನ್ನ, ಭಗವಂತನ ಆ ಕರ್ತೃತ್ವ ಶಕ್ತಿಯನ್ನ ಶ್ರುತಿ ಶತಂ, ನೂರಾರು ಶ್ರುತಿಗಳು, ಇತಿಹಾಸಾದಿತ ಆಕರ್ಣಯಾಮಃ, ಶ್ರುತಿ ಸ್ಮೃತಿಗಳಲ್ಲಿ ಈ ರೀತಿಯಾಗಿರತಕ್ಕಂತಹ ಭಗವಂತನ ಮಹಿಮೆಗಳು, ವಾಯುದೇವರ ಲೀಲೆಗಳನ್ನ ಕೊಂಡಾಡತಕ್ಕಂತಹದ್ದು ಅಂತ ಅದನ್ನ ವರ್ಣನೆ ಮಾಡ್ತಾ ಕೃಷ್ಣ ಹೀಗೆ ಜ್ಞಾನಿಯಾಗಿರ್ತಕ್ಕಂತಹ ಮನುಷ್ಯ ಯಾವ ರೀತಿ ಚಿಂತನೆ ಮಾಡ್ತಾನೆ ಅನ್ನುವುದನ್ನ ಉದ್ಧವರಿಗೆ ಹೇಳ್ತಾ, ಹೀಗೆ ಭಗವಂತನನ್ನ ಯಾವ ರೀತಿ ಉಪಾಸನೆ ಚಿಂತನೆ ಮಾಡಬೇಕು. ಯಾಕೆಂದ್ರೆ ಹಿಂದಿನ ಅಧ್ಯಾಯದಲ್ಲಿ ಭಗವಂತನ ಪೂಜಾರೂಪವಾಗಿರತಕ್ಕಂತಹ ಕರ್ಮಗಳನ್ನ ಹೇಳಿ, ಇಲ್ಲಿ ಹೇಳ್ತಕ್ಕಂತಹದ್ದು ಜ್ಞಾನಿಯಾಗಿರತಕ್ಕಂಥವನು ಯಾವ ರೀತಿ ಮನಸ್ಸಿನಲ್ಲಿ ಭಗವಂತನ ಚಿಂತನೆಯನ್ನು ಉಪಾಸನೆ ಮಾಡಬೇಕನ್ನುವುದನ್ನ ತೋರಿಸಿಕೊಡ್ತಾ ಇದ್ದೇನೆ. ಇನ್ನೊಂದಿಷ್ಟು ಕೃಷ್ಣ ಉಪದೇಶ ಮಾಡ್ತಾನೆ ಉದ್ಧವನಿಗೆ ಯಥಾಮತಿ. ಆ ಭಾಗವನ್ನು ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳಿದ ಪ್ರವಚನವನ್ನು ಕೃಷ್ಣಾರ್ಪಣ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪೀಡಿತ ಏವಾಲಂ ನಿತ್ಯರ್ಮೇ ಪರಮಸ್ವರ್ಗ ಅಕ್ಷಯಂ ಕರ್ಮ